We've been studying through systematic theology. ನಾವು ಈ ಒಂದು ದೈವಶಾಸ್ತ್ರದ ಕುರಿತಾಗಿರತಕ್ಕಂತ ಕ್ರಮಬದ್ಧವಾದಂತ ಅಧ್ಯಯನವನ್ನ ನಾವು ಮಾಡುತ್ತಾ ನಾವು ಬಂದಿದ್ದೇವೆ. I would like to see every local assembly becoming a Bible school. ಪ್ರತಿಯೊಂದು ಸ್ಥಳೀಯ ಸಭೆಯೂ ಸಹ ಒಂದು ಸತ್ಯವೇದದ ಶಾಲೆಯಾಗಬೇಕು ಎಂಬುದಾಗಿರತಕ್ಕಂತ ಒಂದು ಆಶೆಯನ್ನ ನಾನು ಹೊಂದಿರತಕ್ಕಂತವನಾಗಿದ್ದೇನೆ. We should be well grounded in the word of God. ದೇವರ ವಾಕ್ಯದಲ್ಲಿ ಬಹಳ ಸುಭದ್ರವಾದಂತ ಅಡಿಪಾಯ ನಮ್ಮಲ್ಲಿ ಇರತಕ್ಕಂತದ್ದಾಗಿರಬೇಕು. We looked at bibliology, the study about the Bible first. ಮೊದಲನೇದಾಗಿ ನಾವು ದೇವರ ವಾಕ್ಯದ ಕುರಿತಾಗಿರತಕ್ಕಂತ ಅಧ್ಯಯನವನ್ನ ನಾವು ನೋಡಿರ್ತಕ್ಕಂಥವರಾಗಿದ್ದೇವೆ. It is not Bible study, it is study about the Bible. ಇದು ಸತ್ಯವೇದದ ಅಧ್ಯಯನವಲ್ಲ, ದೇವರ ವಾಕ್ಯದ ಕುರಿತಾಗಿರತಕ್ಕಂತ ಅಧ್ಯಯನ. Why we studied that first? Because everything else we have is written in the word of God. If we didn't have the word of God, we wouldn't know anything else. ಯಾಕೆ ನಾವು ಮೊದಲನೇದಾಗಿ ದೇವರ ವಾಕ್ಯದ ಕುರಿತಾಗಿರತಕ್ಕಂತ ಅಧ್ಯಯನವನ್ನ ಮಾಡಿದ್ದೇವೆ ಎಂಬುದಾಗಿ ಹೇಳುವಾಗ, ಎಲ್ಲಾ ಸಂಗತಿಗಳು ದೇವರ ವಾಕ್ಯದಲ್ಲಿ ನಮಗೆ ಬೇಕಾಗಿರತಕ್ಕಂತ ಸಂಗತಿಗಳು ಅದರಲ್ಲಿ ನಮಗೆ ಕೊಡಲ್ಪಟ್ಟು ನಮಗೆ ಬೋಧಿಸತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರವಾಗಿ ಮೊದಲನೇದಾಗಿ ಅದನ್ನು ನಾವು ನೋಡಿದ್ದೇವೆ. Then we looked at theology proper, the study about God the Father and the triune God. ನಂತರವಾಗಿ ನಾವು ದೇವರ ಕುರಿತಾಗಿರತಕ್ಕಂತ ಆ ಒಂದು ಶಾಸ್ತ್ರದ ಕುರಿತಾಗಿರತಕ್ಕಂತ ಸಂಗತಿಯನ್ನ ನಾವು ಅಭ್ಯಾಸ ಮಾಡಿದೆವು. ಆತನು ತ್ರಯೇಕ ದೇವರಾಗಿದ್ದಾನೆ ಎಂಬುದಾಗಿರತಕ್ಕಂತ ಕುರಿತಾಗಿರತಕ್ಕಂತ ಸಂಗತಿಯನ್ನು ಸಹ ನಾವು ನೋಡಿರ್ತಕ್ಕಂಥವ್ರು ನಾವಾಗಿದ್ದೇವೆ. And believe me, this is not an extensive study. This is just a basic thing we need to know. ಈ ಒಂದು ಬಹಳ ಆಳವಾದಂತಹ ಒಂದು ಅಧ್ಯಯನ ಇದಲ್ಲ, ಆದ್ರೆ ನಮಗೆ ಬೇಕಾಗಿರತಕ್ಕಂತ ಮೂಲಭೂತವಾದಂತ ಅಂಶಗಳ ಕುರಿತಾಗಿರತಕ್ಕಂತ ಅಧ್ಯಯನ ಮಾತ್ರವೇ ಇದು ಆಗಿರತಕ್ಕಂಥದ್ದಾಗಿದೆ. The word of God says we should always be ready to give an answer to those who ask of our faith. ದೇವರ ವಾಕ್ಯ ನಮಗೆ ತಿಳಿಸ್ತಕ್ಕಂಥದ್ದು ನಮ್ಮ ಒಂದು ನಂಬಿಕೆಯ ಕುರಿತಾಗಿ ಅನೇಕರು ಪ್ರಶ್ನಿಸ್ತಕ್ಕಂಥ ಸಂದರ್ಭದಲ್ಲಿ ನಾವು ಸರಿಯಾದಂತ ರೀತಿಯಲ್ಲಿ ಸನ್ನದ್ಧರಾಗಿ ಅವರಿಗೆ ಉತ್ತರವನ್ನ ಕೊಡ್ಲಿಕ್ಕೆ ನಾವು ಸಿದ್ಧರಾಗಿರಬೇಕು. The last few weeks we've been studying about Christology, study about the Lord Jesus Christ. ನಾವು ಕೆಲವು ವಾರಗಳಿಂದ ನಾವು ಕರ್ತನಾದಂತ ಯೇಸು ಕ್ರಿಸ್ತನ ಒಂದು ಕುರಿತಾಗಿರತಕ್ಕಂತ ಅಭ್ಯಾಸವನ್ನ ನಾವು ಮಾಡ್ತಾ ನಾವು ಬಂದಿದ್ದೇವೆ. This is the greatest topic anyone can study. ಈ ಒಂದು ವಿಷಯವು ಬೇರೆ ಯಾರು ಸಹ ಬೇರೆ ಯಾವ ಸಂಗತಿಗಳಿಗಿಂತಲೂ ಸಹ ಬಹಳ ಉನ್ನತವಾದಂತಹ ಒಂದು ಅಧ್ಯಯನವಾಗಿ ಇದು ಈ ಒಂದು ಅಂಶವಾಗಿದೆ. Knowing the Lord Jesus Christ is eternal life. ಕರ್ತನಾದಂತಹ ಯೇಸು ಕ್ರಿಸ್ತನನ್ನ ತಿಳಿದುಕೊಳ್ಳುವುದೇ ಅದು ನಿತ್ಯ ಜೀವವಾಗಿರತಕ್ಕಂಥದ್ದಾಗಿದೆ. And the Bible exhorts us to grow in the grace and knowledge of the Lord Jesus Christ. ಕರ್ತನಾದಂತಹ ಯೇಸು ಕ್ರಿಸ್ತನ ಜ್ಞಾನದಲ್ಲಿಯೂ ಆತನ ನಂಬಿಕೆಯಲ್ಲಿ ಬೆಳೆಯಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ. Apostle Paul's desire after having so many revelation about the Lord is that I may know him more. ಕರ್ತನಾದಂತಹ ಯೇಸು ಕ್ರಿಸ್ತನ ಕುರಿತಾಗಿ ಅನೇಕ ತರವಾದಂತಹ ಜ್ಞಾನವನ್ನ ಪೌಲನು ಆತನು ತಿಳಿದುಕೊಂಡಿದ್ರು ಸಹ ಇನ್ನೂ ಸಹ ಕರ್ತನಾದಂತಹ ಯೇಸು ಕ್ರಿಸ್ತನನ್ನ ಅರಿಯಬೇಕು ಎಂಬುದಾಗಿರತಕ್ಕಂಥ ಸಂಗತಿಯನ್ನ ಆತನು ತಿಳಿಸ್ತಾನೆ. When the Lord was walking with the two disciples on the road to Emmaus, ಕರ್ತನಾದಂತಹ ಯೇಸು ಕ್ರಿಸ್ತನು ಆತನು ಇಬ್ಬರು ಶಿಷ್ಯರ ಒಟ್ಟಿಗೆ ಎಮ್ಮಾಹುವ ಸ್ಥಳಕ್ಕೆ ಆತನು ಪ್ರಯಾಣಿಸ್ತಕ್ಕಂಥ ಸಂದರ್ಭದಲ್ಲಿ he rebuked them for not believing all that the prophets are written or in the word of God. ಪ್ರವಾದಿಗಳ ಕುರಿತಾಗಿರತಕ್ಕಂತ ಆ ಒಂದು ಸಂಗತಿ ತಿಳಿಸಲ್ಪಟ್ಟಿರ್ತಕ್ಕಂಥ ಸಂಗತಿ ತಿಳಿದುಕೊಳ್ಳದೆ ಇರತಕ್ಕಂಥದಕ್ಕೋಸ್ಕರವಾಗಿ ಆತನು ಅವರನ್ನ ಗದರಿಸಿದನು. Then he said in Luke 24 verse 27, ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 27ನೇ ವಚನದಲ್ಲಿ, beginning at Moses and all the prophets, he expounded unto them in all the scriptures the things concerning himself. 27ನೇ ವಚನದಲ್ಲಿ ಹೀಗೆ ಆತನು ತಿಳಿಸನೆ ಎಂದು ಹೇಳಿ, ಮೋಶೆಯ ಮತ್ತು ಎಲ್ಲಾ ಪ್ರವಾದಿಗಳ ಗ್ರಂಥಗಳು ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ ತನ್ನ ವಿಷಯವಾಗಿರುವ ಸೂಚನೆಗಳನ್ನ ಅವರಿಗೆ ವಿವರಿಸಿದನು ಎಂಬುದಾಗಿ ನಾವು ನೋಡ್ತೇವೆ. And he repeated that at the end after revealing himself to them. ಕರ್ತನಾದಂತ ಯೇಸು ಕ್ರಿಸ್ತನು ತನ್ನನ್ನೇ ತಾನು ಅವರಿಗೆ ಆತನು ತೋರಿಸಿಕೊಂಡ ನಂತರವಾಗಿ ತಿರುಗಿ ಆ ಒಂದು ಸಂಗತಿಯನ್ನ ಆತನು ತಿರುಗಿ ಆತನು ತಿಳಿಸ್ತಕ್ಕಂಥವನಾಗಿದ್ದಾನೆ. Verse 44.
44ನೇ ವಚನದಲ್ಲಿ And he said to them, these are the words which I spoke unto you while I was yet with you, that all things must be fulfilled, which were written in the law of Moses and the prophets and in the Psalms concerning me. ತರುವಾಯ ಆತನು, ನಾನು ಇನ್ನೂ ನಿಮ್ಮ ಸಂಗಡ ಇದ್ದಾಗ ಇದೆಲ್ಲ ನಿಮಗೆ ತಿಳಿಸಲಿಲ್ಲವೇ? ನನ್ನ ವಿಷಯವಾಗಿ ಮೋಶೆಯ ಧರ್ಮಶಾಸ್ತ್ರದಲ್ಲಿಯೂ ಪ್ರವಾದಿಗಳ ಗ್ರಂಥಗಳಲ್ಲಿಯೂ ಕೀರ್ತನೆಗಳಲ್ಲಿಯೂ ಬರೆದಿರುವುದೆಲ್ಲ ನೆರವೇರುವುದು ಅಗತ್ಯವೆಂದು ನಿಮಗೆ ಹೇಳಲಿಲ್ಲವೇ ಅಂದನು. So the Lord Jesus Christ fills the pages of the scripture. ಕರ್ತನಾದಂತ ಯೇಸು ಕ್ರಿಸ್ತನ ಒಂದು ದೇವರ ವಾಕ್ಯದಿಂದ ಆತನ ಮಾತುಗಳು ತುಂಬಲ್ಪಟ್ಟಿರತಕ್ಕಂಥದ್ದಾಗಿದೆ. He is the object, the subject and the object of the word of God. ದೇವರ ವಾಕ್ಯದ ಕರ್ತನಾದಂತ ಯೇಸು ಕ್ರಿಸ್ತನೇ ಮುಖ್ಯವಾದಂತ ವ್ಯಕ್ತಿ ಆತನು ಆಗಿರತಕ್ಕಂಥವನು ಆತನು ಆಗಿದ್ದಾನೆ. If there's anyone joined new, I would like to quickly recap what we studied so far. ಯಾರಾದರೂ ಹೊಸದಾಗಿ ಸೇರಿ ಬಂದಿರತಕ್ಕಂಥವರಾಗಿದ್ರೆ ನಾವು ಈಗಾಗಲೇ ಅಧ್ಯಯನ ಮಾಡಿರ್ತಕ್ಕಂಥ ಸಂಗತಿಯನ್ನು ಸ್ವಲ್ಪವಾಗಿ ನಾನು ನಿಮ್ಮ ಮುಂದೆ ನಾನು ತಿಳಿಸಲಿಕ್ಕೆ ಬಯಸ್ತೇನೆ. In Matthew 16, the Lord asked a very important question. We don't need to turn there. He said, who do people say that I am? ನಾವು ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ಜನರು ಮನುಷ್ಯ ಕುಮಾರನೆಂಬ ನನ್ನನ್ನು ಯಾರನ್ನು ತಾರೆ ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ಆತನು ತನ್ನ ಶಿಷ್ಯರಿಗೆ ಆತನು ಕೇಳ್ತಾನೆ. There were different opinions. ಅನೇಕ ಬೇರೆ ಬೇರೆ ರೀತಿಯಾದಂತ ಒಂದು ಉತ್ತರಗಳು ಬಂತು. But then he said, but who do you say that I am? ಆದ್ರೆ ಆಗ ಆತನ ಆ ಒಂದು ಉತ್ತರಗಳು ಬಂದ ನಂತರವಾಗಿ, ಆದರೆ ನೀವು ನನ್ನನ್ನು ಯಾರನ್ನು ತೀರಿ ಎಂಬುದಾಗಿ ಆತನು ಪ್ರಶ್ನಿಸುತ್ತಾನೆ. Peter gave that greatest revelation through the Lord that you are the son of the living God. ಆದರೆ ಪೇತ್ರನು ಆತನು ಬಹಳವಾದಂತ ಸತ್ಯವಾದಂತ ಒಂದು ಉತ್ತರವನ್ನ ಆತನು ಕೊಡ್ತಾನೆ. ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವ ಸ್ವರೂಪನಾದ ದೇವರ ಕುಮಾರನು ಎಂದು ಉತ್ತರ ಕೊಟ್ಟನು. So knowing the Lord Jesus Christ is the greatest endeavor we can do, knowing him to salvation and knowing him to grow in the grace and knowledge. ನಾವು ಕರ್ತನಾದಂತ ಯೇಸು ಕ್ರಿಸ್ತನನ್ನ ತಿಳಿಯುವುದು, ಅದು ರಕ್ಷಣೆ ಮೂಲಕವಾಗಿ, ನಂತರವಾಗಿ ಆತನ ಜ್ಞಾನದಲ್ಲಿಯೂ ಆತನ ಬುದ್ಧಿಯಲ್ಲಿ ನಾವು ಬೆಳೆಯುವಂತಹದ್ದು, ಅದು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಅತ್ಯುನ್ನತವಾದಂತ ಸಂಗತಿ ಆಗಿದೆ. We looked at the many Christological texts of the scripture where that about Christ major theme is given. We looked at those texts in the word of God. ದೇವರ ವಾಕ್ಯದಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನ ಕುರಿತಾಗಿ ಕೊಡಲ್ಪಟ್ಟಿರ್ತಕ್ಕಂಥ ವಾಕ್ಯ ಭಾಗಗಳ ಕುರಿತಾಗಿರ್ತಕ್ಕಂಥ ಅಂಶವನ್ನು ಸಹ ಮುಖ್ಯವಾದಂತ ಅಂಶಗಳನ್ನ ನಾವು ನೋಡಿರ್ತಕ್ಕಂಥವು ನಾವಾಗಿದ್ದೇವೆ. We looked at the deity of Jesus Christ. ಕರ್ತನಾದಂತ ಯೇಸು ಕ್ರಿಸ್ತನ ದೈವತ್ವದ ಕುರಿತಾಗಿರ್ತಕ್ಕಂಥ ಸಂಗತಿಯನ್ನು ಸಹ ನಾವು ನೋಡಿರ್ತಕ್ಕಂಥವು ನಾವಾಗಿದ್ದೇವೆ. We looked at his eternality. ಆತನ ನಿತ್ಯತ್ವದ ಕುರಿತಾಗಿರ್ತಕ್ಕಂಥ ಸಂಗತಿಯನ್ನು ಸಹ ನಾವು ನೋಡಿದ್ದೇವೆ. We looked at the pre-existence of the Lord Jesus Christ before he was born in Bethlehem. ಕರ್ತನಾದಂತ ಯೇಸು ಕ್ರಿಸ್ತನು ಆತನು ಬೆತ್ಲೆಹೇಮಿನಲ್ಲಿ ಹುಟ್ಟಿ ಬರುವುದಕ್ಕಿಂತ ಮುಂಚಿತವಾಗಿ ಆತನು ಇದ್ದಂತವನು ಆತನು ಆಗಿದ್ದನು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನು ಸಹ ನಾವು ನೋಡಿದ್ದೇವೆ. Not only that he existed before he came to the world as a human being, but he is eternal. He is the Alpha and Omega. ಆತನು ಕರ್ತನಾದಂತ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಹುಟ್ಟು ಬರುವುದಕ್ಕಿಂತ ಮುಂಚಿತವಾಗಿ ಆತನು ಇದ್ದನು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನು ನಾವು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಆತನು ಆದಿಯೂ ಅಂತ್ಯವೂ, ಅಂದ್ರೆ ಆತನು ಅಲ್ಫಾ ಮತ್ತು ಅಮೇಘ ಆತನು ಆಗಿರ್ತಕ್ಕಂಥವನು ಆತನು ಆಗಿದ್ದಾನೆ. We looked at his divine nature. ಆತನ ದೈವಿಕ ಸ್ವಭಾವಗಳ ಕುರಿತಾಗಿ ನಾವು ನೋಡಿದ್ದೇವೆ. We looked at the different names and titles. ಆತನ ಅನೇಕ ಹೆಸರುಗಳು, ಆತನಿಗೆ ಕೊಟ್ಟಪಟ್ಟಿರ್ತಕ್ಕಂಥ ಹೆಸರುಗಳನ್ನ ನಾವು ನೋಡಿದ್ದೇವೆ. We looked at him as Son of God and Son of Man. ಆತನು ದೇವಕುಮಾರನು ಮತ್ತು ಮನುಷ್ಯ ಕುಮಾರನು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನು ನಾವು ನೋಡಿದ್ದೇವೆ. We looked at some description, titles given to him like the only begotten Son. ಅನೇಕ ಸೂಚನಾ ಹೆಸರುಗಳು ಕೊಡಲ್ಪಟ್ಟಿರ್ತಕ್ಕಂಥ ಸಂಗತಿಗಳ ಕುರಿತಾಗಿ, ಉದಾಹರಣೆಗೆ ಆತನು ದೇವರ ಕುಮಾರನು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ನಾವು ನೋಡಿದ್ದೇವೆ. One and only ಏಕ ಕುಮಾರನ, ಒಬ್ಬನೇ ಮಗನು. ಆತನು ಒಬ್ಬನೇ ಮಗನು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನು ಸಹ ನಾವು ನೋಡಿದ್ದೇವೆ. What does it mean? He is the firstborn from the dead. ಅದರ ಅರ್ಥವೇನು? ಆತನು ಸತ್ತವರಲ್ಲಿ ಮೊದಲನೇದಾಗಿ ಪುನರುತ್ಥಾನ ಹೊಂದಿದಂತವನು, ಮೊದಲಿಗನು ಆತನು ಆಗಿದ್ದಾನೆ. We looked at many of the fulfillment of the Old Testament prophecies.
ಆ ಹಳೆ ಒಡಂಬಡಿಕೆಯಲ್ಲಿ ತಿಳಿಸಲ್ಪಟ್ಟಿರ್ತಕ್ಕಂಥ ಅನೇಕ ಪ್ರವಾದನಗಳು ಅದು ಈಡೇರಿರ್ತಕ್ಕಂಥ ಸಂಗತಿಯನ್ನು ಸಹ ನಾವು ನೋಡಿರ್ತಕ್ಕಂಥವರಾಗಿದ್ದೇವೆ. We looked at that peculiar name in the Old Testament, the angel of Jehovah. Angel of ಬಹಳ Lord. ವಿಭಿನ್ನವಾಗಿರ್ತಕ್ಕಂಥ ಒಂದು ಹೆಸರು, ಆತನು ಯೆಹೋವನ ದೇವದೂತನು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನು ಸಹ ನಾವು ನೋಡಿರ್ತಕ್ಕಂಥವರಾಗಿದ್ದೇವೆ. That was the Old Testament appearance of the Lord Jesus Christ in the Old Testament, known as the angel of Jehovah or angel of Lord. ಆ ಹಳೆ ಒಡಂಬಡಿಕೆಯಲ್ಲಿ ಈ ಒಂದು ಸಂಗತಿ ಆತನು ಕಾಣಿಸಿಕೊಳ್ತಕ್ಕಂತ ಒಂದು ಸಂಗತಿಯ ಕುರಿತಾಗಿ ಆತನು ಯೆಹೋವನ ದೇವದೂತನು ಎಂಬುದಾಗಿರ್ತಕ್ಕಂತ ಒಂದು ಸಂಗತಿ ಕರೆಯಲ್ಪಟ್ಟಿರ್ತಕ್ಕಂಥದ್ದನ್ನ ನಾವು ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ. When we look at those incidents where he appeared as the angel of the Lord, we knew that it is not any angel, it is God himself. ಕರ್ತನ ದೂತನು ಆ ಒಂದು ಹಳೆ ಒಡಂಬಡಿಕೆಯಲ್ಲಿ ಅನೇಕ ಬಾರಿ ಕಾಣಿಸಿಕೊಂಡಿರ್ತಕ್ಕಂತ ಒಂದು ಸಂಗತಿಯಲ್ಲಿ ನಾವು ನೋಡ್ತಕ್ಕಂಥ ಸಂದರ್ಭದಲ್ಲಿ ಅದು ಬೇರೆ ಯಾವ ಒಂದು ಸಂಗತಿಯಲ್ಲೂ ಅದು ಕರ್ತನಾದಂತಹ ದೇವರು ತಾನೇ ಆತನು ಆಗಿರ್ತಕ್ಕಂಥವನು ಆತನು ಆಗಿದ್ದಾನೆ. And we looked at many figures given in the Old Testament about the Lord. ಕರ್ತನ ಕುರಿತಾಗಿ ಅನೇಕ ಗುರುತುಗಳು ಬ್ರದರ್. ಪ್ರಿಫಿಗರಿಂಗ್ ಅಂದ್ರೆ ಬರುವುದಕ್ಕೆ ಮುಂಚೆ ಕೆಲ ಗುರುತುಗಳು, ಕೆಲ ವ್ಯಕ್ತಿಗಳು, ಆತನು ಬರುವುದಕ್ಕಿಂತ ಮುಂಚಿತವಾಗಿ ಸೂಚಿಸಲ್ಪಟ್ಟಿರ್ತಕ್ಕಂಥ ಕೆಲವು ಗುರುತುಗಳು, ಸಂಗತಿಗಳ ಕುರಿತಾಗಿಯೂ ನಾವು 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 ಪರಿಗಣಿಸಿರ್ತಕ್ಕಂಥವ್ರು ನಾವಾಗಿದ್ದೇವೆ. He was seen as the servant of Jehovah, suffering servant of Jehovah. ಆತನು ಯೆಹೋವನ ಅವತನು ಶ್ರಮೆಯನ್ನ ಅನುಭವಿಸುವಂತ ಸೇವಕನು ಎಂಬುದಾಗಿ ನಾವು ನೋಡಿದ್ದೇವೆ. At the same time, he is the anointed Messiah. ಅದೇ ಸಂದರ್ಭದಲ್ಲಿ ಆತನು ಅಭಿಷೇಕಿಸಲ್ಪಟ್ಟಂತ ಮೆಸ್ಸಿಯನು ಆತನು ಆಗಿರ್ತಕ್ಕಂಥವನಾಗಿದ್ದಾನೆ. God's king, he is the king anointed by God. ಆ ದೇವರು ಅಭಿಷೇಕಿಸಲ್ಪಟ್ಟಿರ್ತಕ್ಕಂಥ ಅರಸನು ಆತನು ಆಗಿದ್ದಾನೆ. He is the great, good and great and chief shepherd. ಆತನು ಉನ್ನತವಾದಂತ, ಆತನು ಮುಖ್ಯ, ಆತನು ಕುರುಬನು, ಆತನು ಆಗಿರ್ತಕ್ಕಂಥವನು ಆತನು ಆಗಿದ್ದಾನೆ. And we also saw different, like Adam, the first Adam and the last Adam. Jesus Christ is the last Adam. ಆದಾಮನು ಮತ್ತು ಎರಡನೇ ಆದಾಮನು ಎಂಬುದಾಗಿರತಕ್ಕಂಥ ಸಂಗತಿಯನ್ನು ಸಹ ನಾವು ನೋಡಿರ್ತಕ್ಕಂಥವರಾಗಿದ್ದೇವೆ. We saw that he is prefigured in the person of Melchizedek. ಆತನು ಮೆಲ್ಕಿಜೆದೇಕನ ರೀತಿಯಲ್ಲಿ ಆತನು ಮುಂದಾಗಿ ತಿಳಿಸಲ್ಪಟ್ಟಿರ್ತಕ್ಕ ವ್ಯಕ್ತಿ ಆಗಿದ್ದಾನೆ ಎಂಬುದಾಗಿಯೂ ಸಹ ನಾವು ನೋಡಿರ್ತಕ್ಕಂಥವರಾಗಿದ್ದೇವೆ. He is the Passover lamb. ಆತನು ಪಸ್ಕದ ಕುರಿ ಆತನು ಆಗಿರ್ತಕ್ಕಂಥವನು ಆಗಿದ್ದಾನೆ. All the sacrificial system of the Israel is about the Lord Jesus Christ. ಇಸ್ರಾಯೇಲರ ಎಲ್ಲಾ ಯಜ್ಞಗಳು ಸಹ ಕರ್ತನಾದಂತ ಯೇಸು ಕ್ರಿಸ್ತನಿಗೆ ಹೋಲಿಕೆಯಾಗಿರ್ತಕ್ಕಂಥ ಯಜ್ಞಗಳು ಅದು ಆಗಿರ್ತಕ್ಕಂಥದ್ದಾಗಿದೆ. So that the curtain in the tabernacle or in the temple, that was a figure of his body that was broken on the cross to make a new way. ಆ ಒಂದು ದೇವದರ್ಶನದ ಗುಡಾರದಲ್ಲಿ ಇದ್ದಂತ ಪರದೆಯು, ಆ ಒಂದು ಹರಿದಂತ ಪರದೆಯು ಸಹ ಕರ್ತನಾದಂತ ಯೇಸು ಕ್ರಿಸ್ತನ ಆ ಒಂದು ಕ್ರೂಜೆಯ ಮರಣದ ಕುರಿತಾಗಿ ಅದು ಬಿತ್ತರಿಸತಕ್ಕಂಥದ್ದಾಗಿದೆ. And we saw the rock that was smitten, which is a figure of the Lord Jesus Christ. ಸೀಳಲ್ಪಟ್ಟಂತಹ ಬಂಡಿಯು ಸಹ ಅದು ಕರ್ತನಾದಂತಹ ಯೇಸು ಕ್ರಿಸ್ತನನ್ನ ಅದು ಸೂಚಿಸತಕ್ಕಂಥದ್ದಾಗಿದೆ. The brazen serpent that Moses lifted in the wilderness, that was a figure of the Lord Jesus Christ. ತಾಮ್ರದ ಸರ್ಪವನ್ನ ಮೋಶೆಯು ಆತನು ಎತ್ತರದಲ್ಲಿ ಇಟ್ಟಲ್ಪಟ್ಟಂತ ಸಂಗತಿಯ ಕುರಿತಾಗಿ ನಾವು ನೋಡುವಂತ ಸಂದರ್ಭದಲ್ಲಿ ಆ ಒಂದು ವಿಷಯವೂ ಸಹ ಕರ್ತನಾದಂತ ಯೇಸು ಕ್ರಿಸ್ತನನ್ನೇ ಅದು ತಿಳಿಸ್ತಕ್ಕಂಥದ್ದಾಗಿದೆ. The Lord was speaking to Nicodemus in John 3. He said, as Moses lifted the serpent in the wilderness, so the Son of Man will be lifted. ನಾವು ಕರ್ತನಾದಂತ ಯೇಸು ಕ್ರಿಸ್ತನು ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ಆತನು ನಿಕೋದೇಮನಿಗೆ ಆತನು ತಿಳಿಸ್ತಕ್ಕಂತ ಒಂದು ಸಂಗತಿಯನ್ನ ನಾವು ನೋಡ್ತಕ್ಕಂತ ಸಂದರ್ಭದಲ್ಲಿ ಅಲ್ಲಿ ನಾವು ನೋಡ್ತಕ್ಕಂತ ಸಂಗತಿಯನ್ನ ನಾವು ನೋಡೋದು ಏನಂತಂದ್ರೆ ಜನರು ನೋಡಿ ಜೀವನದೊಳಗೆ ಮೋಶೆಯು ಅಡವಿಯಲ್ಲಿ ಆ ಸರ್ಪವನ್ನ ಎತ್ತರದಲ್ಲಿಟ್ಟ ಹಾಗೆಯೇ ಮನುಷ್ಯ ಕುಮಾರನು ತನ್ನನ್ನು ನಂಬುವರೆಲ್ಲರೂ ನಿತ್ಯ ಜೀವವನ್ನ ಪಡೆಯಬೇಕೆಂದು ಎತ್ತರದಲ್ಲಿಡಲ್ಪಡಬೇಕು. So there's a lot of things, whether it is a thing or a person or an event, this was all a prefigure of the coming Messiah, the Lord Jesus Christ. ಈ ತಿಳಿಸಲ್ಪಟ್ಟಿರ್ತಕ್ಕಂಥ ವಿಷಯವಾಗಿರಬಹುದು ಅಥವಾ ಘಟನಾವಳಿಗಳು ಆಗಿರ್ತಕ್ಕಂಥದ್ದಾಗಿರಬಹುದು,
ಈ ಎಲ್ಲಾ ಸಂಗತಿಗಳು ಕರ್ತನಾದಂತ ಯೇಸು ಕ್ರಿಸ್ತನನ್ನೇ ಅದು ತಿಳಿಸುವಂತ ಒಂದು ಸಂಗತಿಗಳಾಗಿ ಇರತಕ್ಕಂಥದ್ದಾಗಿತ್ತು. We looked at his birth, ಆತನ ಜನನವನ್ನ ನೋಡಿದ್ದೇವೆ, his ministry, ಆತನ ಸೇವೆಯನ್ನ ನೋಡಿದ್ದೇವೆ, and his fulfilling the Old Testament prophecies. ಆತನ ಒಂದು ಹಳೆ ಒಡಂಬಡಿಕೆಯ ಒಂದು ಪ್ರವಾದನೆಯನ್ನು ಈಡೇರಿಸತಕ್ಕಂತಹ ಸಂಗತಿಯನ್ನು ನಾವು ನೋಡಿದ್ದೇವೆ. And what is his future work? ಆತನ ಒಂದು ಮುಂದಿನ ಸಂಗತಿಗಳು ಕಾರ್ಯಗಳು ಏನು ಎಂಬುದಾಗಿ ನಾವು ಗಮನಿಸತಕ್ಕಂಥವರಾಗಿದ್ದೇವೆ. Lord willing, today we will focus more on the humanity of the Lord Jesus Christ. ಈ ದಿವಸದಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನ ಮನುಷ್ಯತ್ವದ ಕುರಿತಾಗಿರ್ತಕ್ಕಂಥ ಸಂಗತಿಯನ್ನ ನಾವು ನೋಡ್ತಕ್ಕಂಥವರಾಗಿದ್ದೇವೆ. Many may accept Jesus Christ as God, but they have difficulty believing that God can become a man. ಅನೇಕರಿಗೆ ಕರ್ತನಾದಂತ ಯೇಸು ಕ್ರಿಸ್ತನು ದೇವರು ಎಂಬುದಾಗಿ ಒಪ್ಪಿಕೊಳ್ತಕ್ಕಂಥವರಾಗಿದ್ದಾರೆ. ಆದರೆ ದೇವರು ಆತನು ಮನುಷ್ಯನಾಗಿ ಆತನು ಅವತಾರವನ್ನ ಎತ್ತಿ ಆತನು ಈ ಲೋಕಕ್ಕೆ ಬಂದನು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ಅವರು ಅದನ್ನ ತೆಗೆದುಕೊಳ್ಳುವುದಕ್ಕೆ ಅವರಿಗೆ ಕಷ್ಟವಾಗ್ತದೆ. In the early church history, there were false teachers coming. They said Jesus is God, but God cannot become man. ಹಳೆಯ ಸಭೆಯ ಒಂದು ವಿಷಯಗಳಲ್ಲಿ ಹೇಳ್ತಾ ಇದ್ದಂತ ಸಂಗತಿ ಏನಂತಂದ್ರೆ, ಹೌದು ಕರ್ತನಾದಂತ ಯೇಸು ಕ್ರಿಸ್ತನು ಆತನು ದೇವರು, ಆದ್ರೆ ಆತನು ಹೇಗೆ ಮನುಷ್ಯಾವತಾರವೆತ್ತಿ ಆತನು ಬರ್ಲಿಕ್ಕೆ ಸಾಧ್ಯ ಎಂಬುದಾಗಿ ತಿಳಿಸ್ತಕ್ಕಂಥವರಾಗಿದ್ರು. How can God become a man and still be God? ದೇವರು ಆತನು ಮನುಷ್ಯನಾಗಿ ಬಂದು ಆತನು ಇನ್ನೂ ಸಹ ದೇವರಾಗಿ ಇರ್ಲಿಕ್ಕೆ ಹೇಗೆ ಸಾಧ್ಯ ಎಂಬುದಾಗಿ ಅವರು ತಿಳಿಸ್ತಕ್ಕಂಥವರಾಗಿದ್ರು. It is a mystery, yet scripture very clearly teaches it. ಇದು ಮರ್ಮವಾಗಿ ಉಂಟು, ಆದರೂ ಸಹ ದೇವರ ವಾಕ್ಯ ನಮಗೆ ಬಹಳ ಸ್ಪಷ್ಟವಾಗಿ ಅದು ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ. Jesus became a man in his incarnation. ಕರ್ತನಾದಂತ ಯೇಸು ಕ್ರಿಸ್ತನು ಆತನು ಮನುಷ್ಯನಾಗಿ ಬಂದಂತಹದ್ದು ಅದು ಆತನ ನರಾವತಾರವೆತ್ತಿ ಬಂದ ಮೂಲಕವಾಗಿ. What is incarnation? This is very important doctrine. ಈ ಒಂದು ನರಾವತಾರವೆತ್ತಿ ಬರ್ತಕ್ಕಂತಹ ಸಂಗತಿ ಅಂದ್ರೆ ಏನು? ಇದು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ದೇವರ ವಾಕ್ಯದ ಬೋಧನೆ ಆಗಿದೆ. Incarnation means ಈ ಒಂದು ನರಾವತಾರವೆತ್ತಿ ಬರ್ತಕ್ಕಂತಹದ್ದು ಎಂಬುದಾಗಿ ಹೇಳುವಾಗ the act by which God became a man in the person of Jesus Christ. ಕರ್ತನಾದಂತ ಯೇಸು ಕ್ರಿಸ್ತನ ವ್ಯಕ್ತಿತ್ವದಲ್ಲಿ ದೇವರು ಆತನು ಬರುವಂತ ಸಂಗತಿಯನ್ನ ಕುರಿತಾಗಿ by the work of the Holy Spirit, ಪರಿಶುದ್ಧಾತ್ಮನ ಕಾರ್ಯದ ಮೂಲಕವಾಗಿ, through the means of the virgin birth, ಕನ್ಯೆ ಮೂಲಕವಾಗಿ ಆತನು ಹುಟ್ಟಿ ಬರ್ತಕ್ಕಂತ ಸಂಗತಿಯ ವಿಷಯವಾಗಿ. I'll repeat it together completely. ನಾನು ಎಲ್ಲ ಒಟ್ಟಾಗಿ ನಾನು ಇನ್ನೊಂದು ಸಾರಿ ನಾನು ತಿಳಿಸ್ತೇನೆ. Incarnation is the act by which God became a man in the person of Jesus Christ by the work of the Holy Spirit through the means of the virgin birth. ಅಂದ್ರೆ ಕನ್ಯಾ ಸ್ತ್ರೀಯಲ್ಲಿ ಪವಿತ್ರಾತ್ಮನ ಕೆಲಸದಿಂದ ದೇವರು ಯೇಸು ಕ್ರಿಸ್ತನಲ್ಲಿ ಮನುಷ್ಯನಾಗಿ ಬಂದನು. If you can understand, James, I didn't want to put you in trouble. That's what incarnation means. ಇದುವೇ ನರವತಾರ ಎಂಬುದಾಗಿ ಹೇಳ್ತಕ್ಕಂಥದ್ರ ಅರ್ಥವಾಗಿರ್ತಕ್ಕಂಥದ್ದಾಗಿದೆ. It is important to keep in mind. ಇದು ಬಹಳ ಈ ಒಂದು ಸಂಗತಿ ಬಹಳ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಕ್ಕೆ ಬಹಳ ಪ್ರಾಮುಖ್ಯವಾದಂತಹದ್ದು. Remember, Jesus did not become the Son of God. ಕರ್ತನಾದಂತ ಯೇಸು ಕ್ರಿಸ್ತನು ದೇವರ ಕುಮಾರನಾಗಿ ಆತನು ಆಗಲಿಲ್ಲ. He is already the second person of the Trinity, God the Son. ಮಗನಾಗಿರುವ ದೇವರು. ನಾವು ಈ ಒಂದು ತ್ರಯೇಕತ್ವದಲ್ಲಿ ಎರಡನೇ ವ್ಯಕ್ತಿ ಆಗಿರ್ತಕ್ಕಂಥ ಸಂಗತಿಯನ್ನ ನಾವು ನೋಡ್ತಕ್ಕಂಥವ್ರು ನಾವಾಗಿದ್ದೇವೆ. Through the incarnation, he did not become Son of God. ಈ ಒಂದು ನರವತಾರ ವ್ಯಕ್ತಿ ಬಂದ ಮೂಲಕವಾಗಿ ಆತನು ದೇವರಾಗಲಿಲ್ಲ, ದೇವರಾಗಲಿಲ್ಲ. Okay, he is already God the Son. ಆತನೇ ಈಗಾಗಲೇ ಆತನು ಮಗನಾಗಿರುವ ದೇವರಾಗಿದ್ದಾನೆ. Our Muslim friends have difficulty understanding how God can have a son. ಈ ಒಂದು ಮುಸಲ್ಮಾನ್ ಸ್ನೇಹಿತರು ಅವರು ದೇವರಿಗೆ ಮಗನ ಹೇಗೆ ಇರ್ಲಿಕ್ಕೆ ಸಾಧ್ಯ ಎಂಬುದಾಗಿ ಹೇಳ್ತಕ್ಕಂಥ ಅವರು ಆ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಅವರಿಗೆ ಕಷ್ಟ. Christ being sent forth by the Father
on a divine commission as the savior of the world. ಈ ಲೋಕದ ಒಂದು ರಕ್ಷಕನಾಗಿ ದೇವರು ತನ್ನ ಒಂದು ಭವಿಷ್ಯ ಜ್ಞಾನದ ಮೂಲಕವಾಗಿ ಆತನನ್ನ ನರವತಾರವೆತ್ತಿ ಬರುವ ಹಾಗೆ ಆತನು ಮಾಡಿದನು. Galatians 4:4 we read, in the fullness of time God sent his son born of a woman. ನಾವು ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ಬಹಳ ಸ್ಪಷ್ಟವಾಗಿ ನಾವು ತಿಳಿದುಕೊಳ್ತಕ್ಕಂಥ ಸಂಗತಿ ಏನಂದ್ರೆ, ಕಾಲವು ಪರಿಪೂರ್ಣವಾದಂತಹ ಸಂದರ್ಭದಲ್ಲಿ ಆತನು ಕಾಲವು ಪರಿಪೂರ್ಣವಾದಾಗ 4ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡ್ತಕ್ಕಂಥ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನ ಕಳಿಸಿಕೊಟ್ಟನು. And in John 17:4 and 5 ನಾವು ಯೋಹಾನ ಬರೆದ ಸುವಾರ್ತೆ 17ನೇ ಅಧ್ಯಾಯ 4 ಮತ್ತು 5ನೇ ವಚನದಲ್ಲಿ, I have glorified thee on the earth. I have finished the work which thou gave me to do. And now, O Father, glorify thou me with thine own self, with the glory which I had with thee before the world was. ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನ ನಾನು ನೆರವೇರಿಸಿ ನಿನ್ನನ್ನ ಭೂಲೋಕದಲ್ಲಿ ಮಹಿಮೆ ಪಡಿಸಿದನು. ಈಗ ತಂದೆಯೇ, ನೀನು ನಿನ್ನ ಬಳಿಯಲ್ಲಿ ನನ್ನನ್ನ ಮಹಿಮೆ ಪಡಿಸು. ಲೋಕ ಉಂಟಾಗುವುದಕ್ಕಿಂತ ಮುಂಚೆ ನಿನ್ನ ಬಳಿಯಲ್ಲಿ ನನಗಿದ್ದ ಮಹಿಮೆಯಿಂದಲೇ ನನ್ನನ್ನ ಮಹಿಮೆ ಪಡಿಸು. So he was the son of God who was there from the very beginning with the Father. ಆತ ದೇವಕುಮಾರನು ಆತನು ಆಗಿದ್ದು, ಆತನು ಆದಿಯಲ್ಲಿಯೇ ಆತನು ತಂದೆಯಾದಂತ ದೇವರ ಪ್ರಸನ್ನತೆಯಲ್ಲಿ ಆತನು ಇದ್ದಂತವನು ಆತನು ಆಗಿದ್ದನು. Jesus was eternally the son of God. ಕರ್ತನಾದಂತ ಯೇಸು ಕ್ರಿಸ್ತನು ಆತನು ನಿತ್ಯತ್ವದಲ್ಲಿ ಆತನು ದೇವರ ಕುಮಾರನು. But he became the son of man in his incarnation. ಆದರೆ ಆತನು ಮನುಷ್ಯ ಕುಮಾರನಾಗಿ ಬಂದಂತಹದ್ದು ಆತನು ನರವತಾರವೆತ್ತಿ ಬಂದಂತ ಮೂಲಕವಾಗಿ the son of God through incarnation became son of man. ದೇವರ ಕುಮಾರನು ನರವತಾರದ ಮೂಲಕವಾಗಿ ಆತನು ಮನುಷ್ಯ ಕುಮಾರನಾಗಿ ಆತನು ಆದನು. Why was it necessary? ಯಾಕೆ ಅಗತ್ಯವಾಗಿತ್ತು? There are many reasons. ಅನೇಕ ಕಾರಣಗಳುಂಟು. The first one is to reveal God. ಮೊದಲನೇದಾಗಿರ್ತಕ್ಕಂಥ ಸಂಗತಿ ಏನಂದ್ರೆ, ದೇವರನ್ನ ಮನುಷ್ಯರಿಗೆ ಆತನು ಪ್ರಕಟಿಸಬೇಕೆಂಬುದಾಗಿ. In the Gospel of John 1:18 we read, no man hath seen God at any time. The only begotten Son, which is in the bosom of the Father, he has declared him. 8ನೇ ವಚನದಲ್ಲಿ ನಾವು ನೋಡ್ತಕ್ಕಂಥ ಸಂಗತಿ ಏನಂದ್ರೆ, ದೇವರನ್ನ ಯಾರೂ ಕಂಡಿಲ್ಲ, ಯಾವನು ಏಕಪುತ್ರನು ಸ್ವತಃ ದೇವರು ಆಗಿದ್ದು ತಂದೆಯ ಎದೆಯಲ್ಲಿದ್ದಾನೋ ಆತನೇ ತಿಳಿಯಪಡಿಸಿದನು. So one of the reason why Jesus incarnated as man, to reveal a God that man has never seen. ಯಾಕೆ ಕರ್ತನಾದಂತ ಯೇಸು ಕ್ರಿಸ್ತನು ಆತನು ನರವತಾರ ವ್ಯಕ್ತಿ ಆತನು ಬಂದನು ಎಂಬುದಾಗಿರತಕ್ಕಂತ ಅದಕ್ಕೆ ಮೊದಲನೇ ಕಾರಣ ಏನಂದ್ರೆ, ದೇವರನ್ನ ಎಂದೂ ಸಹ ಯಾರೂ ಸಹ ಕಾಣದೇ ಇರತಕ್ಕಂಥವರು ಆ ದೇವರನ್ನ ತನ್ನ ಮೂಲಕವಾಗಿ ಆತನು ತಿಳಿಸಬೇಕು ಎಂಬುದಾಗಿರತಕ್ಕಂಥ ಅಂಶದೊಡನೆ ಆತನು ಬಂದನು. Jesus told his disciples, you have seen me, you have seen the Father. ಕರ್ತನಾದಂತ ಯೇಸು ಕ್ರಿಸ್ತನೇ ಆತನು ತಿಳಿಸಿದನು, ನನ್ನನ್ನ ನೋಡಿದವನು ತಂದೆಯನ್ನ ನೋಡಿದ್ದಾನೆ ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನು ಆತನು ತಿಳಿಸಿದನು. The second reason, ಎರಡನೇ ಒಂದು ಕಾರಣ, we read in 1 Corinthians 11:1. ನಾವು ಒಂದು ಸಂಗತಿಯನ್ನ ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 1ನೇ ವಚನದಲ್ಲಿ ಆ ಒಂದು ಸಂಗತಿಯನ್ನ ನಾವು ನೋಡ್ತೇವೆ. Be ye followers of me, even as I also am of Christ. ನಾನು ಕ್ರಿಸ್ತನನ್ನ ಅನುಸರಿಸುವಂತೆಯೇ ನೀವು ನನ್ನನ್ನ ಅನುಸರಿಸುವವರಾಗಿರಿ. In other words, ಇನ್ನೊಂದು ಮಾತಿನಲ್ಲಿ, to reveal what God intended man to be like. ಮನುಷ್ಯನು ಹೇಗೆ ಇರಬೇಕು. Okay, see Paul saying, I am following Christ, so you follow me. So Christ is God's model for man. He is the perfect man. ಕರ್ತನಾದಂತ ಯೇಸು ಕ್ರಿಸ್ತ ಆತನು ಪರಿಪೂರ್ಣವಾದಂತ ಒಂದು ಮಾದರಿಯಾಗಿದ್ದುಕೊಂಡು ಆತನನ್ನ ನಾನು ಅನುಸರಿಸಿದ ಹಾಗೆ ಪೌಲನು ಹೇಳ್ತಕ್ಕಂತಹದ್ದು, ನನ್ನನ್ನ ನೀವು ಅನುಸರಿಸಿರಿ ಎಂಬುದಾಗಿ ಆತನು ತಿಳಿಸ್ತಕ್ಕಂಥವನು ಆತನು ಆಗಿದ್ದಾನೆ. ಕರ್ತನೇ ಕ್ರಿಸ್ತನೇ ಆತನು ನಿಜವಾದಂತಹ ಮಾದರಿ.
So this is how every person should be. ಈ ಪ್ರತಿಯೊಬ್ಬರು ಸಹ ಈ ರೀತಿಯಾಗಿಯೇ ಇರ್ತಕ್ಕಂಥವರಾಗಿರಬೇಕು. God created the first man, Adam. ದೇವರು ಆತನು ಮೊದಲನೆಯ ವ್ಯಕ್ತಿ, ಆತನು ಮೊದಲೇ ಮನುಷ್ಯನನ್ನ ಆದಾಮನನ್ನ ಆತನು ಸೃಷ್ಟಿಸಿದನು. But he failed. ಆದ್ರೆ ಆತನು ಸೋತು ಹೋದನು. So God sent his only son to the world to show what man should be like. ಆದ್ರೆ ದೇವರು ತನ್ನ ಒಬ್ಬನೇ ಮಗನನ್ನ ಆತನು ಇಲ್ಲಿ ಈ ಲೋಕಕ್ಕೆ ಕಳಿಸಿಕೊಟ್ಟನು. ಆಗ ಮನುಷ್ಯನು ಯಾವ ರೀತಿಯಾಗಿ ಇರಬೇಕು ಎಂಬುದಾಗಿರ್ತಕ್ಕಂಥದ್ದಕ್ಕೆ ಮಾದರಿಯಾಗಿ ಆತನನ್ನು ಕಳಿಸಿಕೊಟ್ಟನು. So first to reveal God, ಮೊದಲನೇದಾಗಿ ದೇವರನ್ನ ಪ್ರಕಟಿಸುವುದಕ್ಕೋಸ್ಕರವಾಗಿ, to reveal what man is supposed to be, ಮನುಷ್ಯನು ಏನಾಗಿರಬೇಕು ಎಂಬುದಾಗಿರ್ತಕ್ಕಂತಹ ಒಂದು ವಿಷಯಕ್ಕೋಸ್ಕರವಾಗಿ, thirdly to speak to man through his son. ಮೂರನೇದಾಗಿ ತನ್ನ ಕುಮಾರನ ಮೂಲಕವಾಗಿ ಮನುಷ್ಯನೊಟ್ಟಿಗೆ ಮಾತನಾಡುವುದಕ್ಕೋಸ್ಕರವಾಗಿ. We read in Hebrews chapter 1 and 2 that God, who at sundry times and in diverse manners spake in time past unto the fathers by the prophets, hath in these last days spoken to us by his Son, whom he hath appointed heir of all things, by whom also he made the worlds. Hebrews 1 and 2. ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 1 ಮತ್ತು 2ನೇ ವಚನ. ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗವಾಗಿಯೂ ವಿಧವಾಗಿಯೂ ಮಾತನಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತನಾಡಿದ್ದಾನೆ. ಈತನು ಎಲ್ಲದಕ್ಕೂ ಬಾಧ್ಯನಾಗಿ ನೇಮಿಸಿದನು, ಈತನ ಮೂಲಕವೇ ಜಗತ್ತನ್ನ ಉಂಟು ಮಾಡಿದನು. So God spoke through prophets in different ways in the Old Testament. ಹಳೆ ಒಡಂಬಡಿಕೆಯಲ್ಲಿ ಆತನು ಪುರಾತನ ಕಾಲದಲ್ಲಿ ಅನೇಕ ಪ್ರವಾದಿಗಳ ಮೂಲಕವಾಗಿ ಆತನು ಮಾತನಾಡಿದನು. They were all God's servants. ಅವರೆಲ್ಲರೂ ಸಹ ದೇವರ ಸೇವಕರಾಗಿದ್ದರು. But now the final word is of the Son, who is the heir of all things. He sent him to speak to man. ಆದ್ರೆ ಈ ಅಂತ್ಯ ದಿವಸಗಳಲ್ಲಿ ಆತನು ತನ್ನ ಮಗನ ಮೂಲಕವಾಗಿ ಆತನು ಮಾತನಾಡುವುದಕ್ಕೆ ಆತನು ಮುಂದಾಗಿರ್ತಕ್ಕಂಥವನು ಆತನಾಗಿದ್ದಾನೆ. His word is the final word. ಆತನ ಮಾತುಗಳೇ ಅದು ಅಂತಿಮವಾದಂತಹ ಮಾತುಗಳು. He will be the final judge. ಆತನೇ ಅಂತಿಮವಾದಂತಹ ನ್ಯಾಯಾಧಿಪತಿಯೂ ಸಹ. Fourthly, ನಾಲ್ಕನೇದಾಗಿ, the reason why Jesus became a human being is incarnation. ಆತನು ನರವತಾರವೆತ್ತುವುದರ ಮೂಲಕವಾಗಿ ಆತನು ಮನುಷ್ಯನಾಗಿ ಆತನು ಯಾತಕ್ಕೋಸ್ಕರವಾಗಿ ಬಂದನು ಎಂಬುದಾಗಿರತಕ್ಕಂಥ ನಾಲ್ಕನೆಯ ಕಾರಣ, to accomplish God's redemption plan with regard to sin. ಈ ಒಂದು ಪಾಪದ ನಿಮಿತ್ತವಾಗಿ ಆತನು ಬಿಡುಗಡೆಯ ಕಾರ್ಯವನ್ನ ಆತನು ಈಡೇರಿಸುವುದಕ್ಕೋಸ್ಕರವಾಗಿ. That's why he became man. ಅದಕ್ಕೋಸ್ಕರವಾಗಿ ಆತನು ಮನುಷ್ಯನಾಗಿ ಬಂದನು. We will look at a few verses. ಕೆಲವು ವಚನ ಭಾಗಗಳನ್ನ ನೋಡೋಣ. Hebrews 2:14. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನ. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು, ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನನ್ನ ಅಡಗಿಸಿ ಬಿಡುವುದಕ್ಕೂ ಎಂಬುದಾಗಿ ನಾವು ನೋಡ್ತೇವೆ. So to bring redemption to man, he became a man. ಆತನು ಮನುಷ್ಯನಿಗೆ ಬಿಡುಗಡೆಯನ್ನ ಕೊಡುವುದಕ್ಕೋಸ್ಕರವಾಗಿ ಆತನು ಮನುಷ್ಯನು ಆದನು. In Romans 8:1-4, we read about him taking a body. ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 1-4, 1ರಿಂದ 4ನೇ ವಚನದಲ್ಲಿ we read what was impossible with the law, because verse 3, brother, we'll read what the law could not do, in that it was weak through the flesh, God sending his own son in the likeness of sinful flesh, and for sin condemned sin in the flesh. Verse 3 only. 3ನೇ ವಚನ ಮಾತ್ರ ನಾವು ಓದಿಕೊಳ್ಳೋಣ. ಧರ್ಮಶಾಸ್ತ್ರವು ನಮ್ಮ ಶರೀರಾಧೀನ ಸ್ವಭಾವದ ನಿಮಿತ್ತ ನಿರ್ಬಲವಾಗಿ ಯಾವ ಕೆಲಸವನ್ನ ಮಾಡಲಾರದೆ ಇತ್ತೋ ಅದನ್ನು ದೇವರೇ ಮಾಡಿದನು. ಏನೆಂದರೆ ಆತನು ಪಾಪ ನಿವಾರಣೆಗಾಗಿ ತನ್ನ ಮಗನನ್ನ ಪಾಪಾಧೀನವಾದ ನರಭಾವದ ರೂಪದಲ್ಲಿ ಕಳಿಸಿಕೊಟ್ಟು ನರಭಾವದಲ್ಲಿಯೇ ಪಾಪಕ್ಕೆ ಮರಣದಂಡನೆಯನ್ನ ವಿಧಿಸಿದನು.
In all these verses, we read about Jesus taking a body. ಈ ಎಲ್ಲಾ ವಚನಗಳಲ್ಲಿ ನಾವು ನೋಡ್ತಕ್ಕಂತ ಸಂಗತಿ ಏನಂದ್ರೆ ಕರ್ತನಾದಂತ ಯೇಸು ಕ್ರಿಸ್ತನು ಆತನು ಶರೀರವನ್ನ ಆತನು ತೆಗೆದುಕೊಂಡನು ಎಂಬುದಾಗಿ ನಾವು ನೋಡ್ತೇವೆ. We know that when the Lord was speaking to the Samaritan woman, he said, God is a spirit. ನಾವು ಸಮಾರ್ಯದ ಸ್ತ್ರೀನ ಒಟ್ಟಿಗೆ ಕರ್ತನಾದಂತ ಯೇಸು ಕ್ರಿಸ್ತನು ಆತನು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ದೇವರು ಆತನು ಆತ್ಮ ಸ್ವರೂಪನು ಎಂಬುದಾಗಿ ಆತನು ಮಾತನಾಡಿದನು. But to bring redemption, he had to take a body like ours. ಆದ್ರೆ ಈ ಒಂದು ಬಿಡುಗಡೆ ಕಾರ್ಯವನ್ನ ಆತನು ನಿರ್ವಹಿಸಬೇಕಾಗಿರುವ ದೆಸೆಯಿಂದ ಆತನು ನಮ್ಮ ಹಾಗೆ ಆತನು ಶರೀರವನ್ನ ಆತನು ಧರಿಸಬೇಕಾಗಿತ್ತು. First Peter chapter 2, 24 and 25. ಮೊದಲನೇ ಪೇತ್ರನು ಬರೆದ ಪತ್ರಿಕೆ 2ನೇ ಅಧ್ಯಾಯ 24 and 25. 24 ಮತ್ತು 25ನೇ ವಚನ. ನಾವು ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನ ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನ ಏರಿದನು. ಆತನ ಬಾಸುಂಡಗಳಿಂದ ನಿಮಗೆ ಗುಣವಾಯಿತು. ನೀವು ಕುರಿಗಳಂತೆ ದಾರಿ ತಪ್ಪಿ ತೊಳಲುವವರಾಗಿದ್ದಿರಿ. ಆದರೆ ಈಗ ನೀವು ತಿರುಗಿಕೊಂಡು ನಿಮ್ಮ ಆತ್ಮಗಳನ್ನ ಕಾಯುವ ಕುರುಬನು ಅಧ್ಯಕ್ಷನೂ ಆಗಿರುವ ಆತನ ಬಳಿಗೆ ಬಂದಿದ್ದೀರಿ. So all these verses and many others speaks about Christ having to take a body. ಈ ಎಲ್ಲಾ ವಚನಗಳು ಕರ್ತನಾದಂತ ಯೇಸು ಕ್ರಿಸ್ತನ ಆತನು ಶರೀರಧಾರಿಯಾದನು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ತಿಳಿಸುವಂತದ್ದಾಗಿದೆ. We are looking at why Jesus had to come in incarnation. ಕರ್ತನಾದಂತ ಯೇಸು ಕ್ರಿಸ್ತನು ಆತನು ನರವತಾರದ ಮೂಲಕವಾಗಿ ಏಕೆ ಬಂದನು ಎಂಬುದಾಗಿರ್ತಕ್ಕಂಥ ಕಾರಣಗಳನ್ನ ನಾವು ನೋಡ್ತಾ ಇರತಕ್ಕಂಥವರಾಗಿದ್ದೇವೆ. You don't need to turn, but in 1 Corinthians 15, 55 to 57, we hear that proclamation, O death, where is thy sting? O grave, where is thy victory? The sting of death is sin, and the strength of sin is the law. But thanks be to God, which gives us victory through our Lord Jesus Christ. 1 Corinthians 15, ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 55 to 57. 55ನೇ ವಚನದಿಂದ 57ನೇ ವಚನದವರೆಗೆ ನಾವು ನೋಡ್ತಕ್ಕಂಥ ಮರಣವೇ ನಿನ್ನ ಜಯವೆಲ್ಲಿ, ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ, ಮರಣದ ಕೊಂಡಿ ಪಾಪವೇ ಮತ್ತು ಪಾಪದ ಬಲಕ್ಕೆ ಆಧಾರವು ಧರ್ಮಶಾಸ್ತ್ರವೇ. ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನ ಕೊಟ್ಟಿದ್ದಾನೆ. ಆತನಿಗೆ ಸ್ತೋತ್ರ. So in his body he fulfilled redemption plan of God. ಕರ್ತನಾದಂತ ಯೇಸು ಕ್ರಿಸ್ತನು ತನ್ನ ಶರೀರದ ಮೂಲಕವಾಗಿ ಆತನು ದೇವರ ಆ ಒಂದು ಬಿಡುಗಡೆಯ ಒಂದು ಕಾರ್ಯವನ್ನ ಆತನು ಈಡೇರಿಸಿದಂತವನು ಆತನು. When we look at the Old Testament, ಹಳೆ ಒಡಂಬಡಿಕೆಯನ್ನು ನಾವು ನೋಡುವಾಗ God's justice and holiness, ದೇವರ ಒಂದು ನ್ಯಾಯ ಮತ್ತು ಪರಿಶುದ್ಧತೆ it required a one-time perfect sacrifice for sin. ಈ ಒಂದು ಪಾಪಕ್ಕೆ ಒಂದೇ ಸಾರಿ ಸರಿಯಾದಂತ ಒಂದು ಯಜ್ಞ ಅದು ಬೇಕಾಗಿತ್ತು. All the Old Testament sacrifice had to be repeated. ಹಳೆ ಒಡಂಬಡಿಕೆ ಯಜ್ಞಗಳು ಯಾವಾಗಲೂ ಅದು ಪದೇ ಪದೇ ಮಾಡಲ್ಪಡ್ತಾ ಇರತಕ್ಕಂಥದ್ದಾಗಿತ್ತು. Only God in the person of Jesus Christ could make that final ultimate sacrifice. ಆದರೆ ಕರ್ತನಾದಂತ ಯೇಸು ಕ್ರಿಸ್ತನ ಯಜ್ಞದ ಮೂಲಕವಾಗಿ ಅದು ಅಂತಿಮವಾಗಿ ಅದು ಒಂದೇ ಸಾರಿ ಆ ಒಂದು ಬಿಡುಗಡೆಗೋಸ್ಕರವಾಗಿ ಮಾಡಿ ಮುಗಿಸಲ್ಪಟ್ಟಂತ ಯಜ್ಞವಾಯಿತು. That is why he sent his son born of a woman as a man. ಅದಕ್ಕೋಸ್ಕರವಾಗಿ ಆತನನ್ನ ಸ್ತ್ರೀಯಲ್ಲಿ ಹುಟ್ಟಿದಂತವನಾಗಿ ಆತನು ಜನಿಸಿ ಬಂದನು. The very first gospel message is in the Bible is in Genesis 1:15. ನಾವು ಮೊದಲನೇ ಒಂದು ಸುವಾರ್ಥ ವಾಕ್ಯ ಭಾಗವನ್ನ ನಾವು ನೋಡ್ತಕ್ಕಂತ ಸಂಗತಿ ಏನಂತಂದ್ರೆ 3ನೇ ಅಧ್ಯಾಯ ಆದಿಕಾಂಡ 3ನೇ ಅಧ್ಯಾಯ 15ನೇ ವಚನದಲ್ಲಿ the seed of the woman, ಸ್ತ್ರೀಯ ಸಂತಾನವಲ್ಲ, ಸ್ತ್ರೀಯ ಸಂತತಿ, it will come and crush the head of the serpent. ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀ ಸಂತಾನಕ್ಕೂ ಹಾಗೆ ಇರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನ ಜಜ್ಜುವುದು, ನೀನು ಅದರ ಹಿಮ್ಮಡಿಯನ್ನ ಕಚ್ಚುವಿ.
So he had to come as a man, as a seed of a woman. ಆತನು ಈ ಒಂದು ಈಗ ಒಂದು ಸ್ತ್ರೀಯ ಸಂತಾನದಿಂದ ಆತನು ಬರಬೇಕಾದಂತ ಒಂದು ಸಂಗತಿ ಅದು ಪ್ರಾಮುಖ್ಯವಾಗಿತ್ತು. John 1:29 we read the Lamb of God that takes away the sin of the world. ನಾವು ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 29ನೇ ವಚನದಲ್ಲಿ ನಾವು ನೋಡ್ತಕ್ಕಂತ ಸಂಗತಿ ಏನಂದ್ರೆ ಬರುದು ಯೋಹಾನ ತನ್ನ ಕಡೆಗೆ ಬರುವ ಯೇಸುವನ್ನ ನೋಡಿ, ಈಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನ ನಿವಾರಣೆ ಮಾಡುವವನು. When you look at the sacrifices in the Old Testament, ಹಳೆ ಒಡಂಬಡಿಕೆಯಲ್ಲಿ ನೀವು ಯಜ್ಞಗಳ ಕುರಿತಾಗಿ ನೀವು ನೋಡುವುದಾದ್ರೆ, for Isaac there was a tagarole, there was a lamb that was sacrificed for one person. ನಾವು You don't need to turn there, brother. Just you can say it. For Isaac, there was a substitute, one lamb for one person. ಇಸಾಕನಿಗೆ ಬದಲಾಗಿ ಒಂದು ಟಗರು ಇರತಕ್ಕಂಥದ್ದಾಗಿತ್ತು. ಆ ಒಂದು ಅದು ಆಗಿರತಕ್ಕಂಥದ್ದಾಗಿತ್ತು. For one man. ಒಂದೇ ಮನುಷ್ಯನಿಗೆ. But when you look at the Passover lamb, ಆದ್ರೆ ನೀನು ಪಸ್ಕದ ಕುರಿಯನ್ನು ನೀನು ಗಮನಿಸ್ತಕ್ಕಂಥ ಸಂದರ್ಭದಲ್ಲಿ, it was for a family. ಅದು ಒಂದು ಕುಟುಂಬಕ್ಕೋಸ್ಕರವಾಗಿ. And when you come to the Israel's day of atonement, ಈ ಒಂದು ಇಸ್ರಾಯೇಲ್ರ ಸಂಕಟದ ಕಾಲದಲ್ಲಿ, ಪಾಪ ಪರಿಹಾರದ ದಿನ, ಪಾಪ the day of atonement, once a year they had a day when they had to do a sacrifice for the whole of Israel. ಒಂದು ದಿವಸ ಅವರು ಒಂದು ಯಜ್ಞವನ್ನ ವರ್ಷಕ್ಕೊಂದು ಸಾರಿ ಮಾಡಬೇಕಾಗಿತ್ತು. ಅದು ಏನಂದರೆ ಇಡೀ ಇಸ್ರಾಯೇಲ್ ಕುಲದ ಒಂದು ಪಾಪ ನಿವಾರಣೆಗೋಸ್ಕರವಾಗಿ. So one lamb for a person, ಒಂದು ಕುರಿ ಅದು ಒಬ್ಬನಿಗೋಸ್ಕರ, one lamb for a family, ಒಂದು ಕುರಿ ಅದು ಒಂದು ಕುಟುಂಬಕ್ಕೆ, one lamb for the nation of Israel. ಆದ್ರೆ ಒಂದು ಕುರಿ ಅದು ಇಡೀ ಇಸ್ರಾಯೇಲ್ ಜನಾಂಗಕ್ಕೆ. But only Jesus Christ is the Lamb of God for the whole world. ಆದ್ರೆ ಕರ್ತನಾದಂತ ಯೇಸು ಕ್ರಿಸ್ತನೆಂಬ ಕುರಿ ಆತನು ಇಡೀ ಲೋಕಕ್ಕೆ ಆತನು ಯಜ್ಞವಾಗಿರ್ತಕ್ಕಂಥ ಕುರಿಮರಿ ಆಗಿದ್ದಾನೆ. In 1 John 2:2 we read, he is the propitiation for our sins, not only our sin, of the whole world. ಮೊದಲನೇ ಯೋಹಾನ ಬರೆದ ಪತ್ರಿಕೆ 1ನೇ ಅಧ್ಯಾಯ 2:2 2ನೇ ಅಧ್ಯಾಯ 2ನೇ ವಚನದಲ್ಲಿ, ಆತನು ನಮ್ಮ ಪಾಪಗಳನ್ನ ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ, ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣೆ ಮಾಡುತ್ತಾನೆ. He is the only lamb, the sacrifice, the perfect final sacrifice for the whole world's people. ಆತನು ಕರ್ತನಾದಂತ ಯೇಸು ಕ್ರಿಸ್ತನ ಯಜ್ಞದ ಕುರಿ, ಆತನು ಇಡೀ ಲೋಕಕ್ಕೆ ಲೋಕದ ಪಾಪದ ನಿವಾರಣೆಗೆ ಆತನು ಸಾಕಾಗಿರತಕ್ಕಂತ ಪರಿಪೂರ್ಣವಾದಂತ ಯಜ್ಞವಾಗಿ ಆತನಿದ್ದಾನೆ. In Hebrews 7:9 we read that his once for all sacrifice, ಒಂದೇ ಯಜ್ಞದಿಂದ, once for all, no repetition. ಒಂದೇ ಸಾರಿ ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ, no, chapter 7 and 9, you just mentioned that, brother. 7ನೇ 9ನೇ ವಚನದಲ್ಲಿ ಬಹಳ ಸ್ಪಷ್ಟವಾಗಿ ಇರ್ತಕ್ಕಂಥ ಸಂಗತಿ ಏನಂದ್ರೆ, ಒಂದೇ ಸಾರಿ ಆತನು ಆ ಒಂದು ಸಂಗತಿಯನ್ನ ಮಾಡಿ ಮುಗಿಸ್ತಾನೆ ಎಂಬುದಾಗಿ ನೋಡ್ತೇವೆ. It is eternal redemption. ಇದು ನಿತ್ಯತ್ವದ ಒಂದು ಬಿಡುಗಡೆ ಆಗಿತ್ತು. What is the key verse about incarnation in the New Testament? ಹೊಸ ಒಡಂಬಡಿಕೆಯಲ್ಲಿ ಈ ಒಂದು ನರವತಾರ ವ್ಯಕ್ತಿ ಬಂದಿರತಕ್ಕಂಥ ಸಂಗತಿಯ ಒಂದು ವಾಕ್ಯ ಭಾಗವಾದರೂ ಏನು, ಯಾವುದು? The main key verse is John 1:14. ಮೊದಲನೇ ಒಂದು ಸಂಗತಿ ನಾವು ನೋಡ್ತಕ್ಕಂಥ ಸಂಗತಿ ಅಂದ್ರೆ ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 14ನೇ ವಚನ. And the word was made flesh and dwelt among us. ಆ ವಾಕ್ಯವೆಂಬವನು ನರವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. And when you come to Romans 1:3, ನೀವು ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನಕ್ಕೆ ನೀವು ಬರ್ತಕ್ಕಂಥ ಸಂದರ್ಭದಲ್ಲಿ, Romans 1:3,
ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನದಲ್ಲಿ concerning his son Jesus Christ our Lord, which was made of the seed of David according to ಈ ಸುವಾರ್ತೆಯು ದೇವರ ಮಗನು ನಮ್ಮ ಕರ್ತನೂ ಆಗಿರುವ ಯೇಸು ಕ್ರಿಸ್ತನ ಸಂತಾನದಲ್ಲಿ ಹುಟ್ಟಿದವನು. and he became the ದಾವೀದನ ಸಂತತಿಯಲ್ಲಿ ಆತನು ಬಂದನು ಮನುಷ್ಯನಾಗಿ. But he proved himself to be the Son of God by his resurrection, as we read in verse 4. ನಾವು 4ನೇ ವಚನದ ಮೂಲಕವಾಗಿ ಆತನು ಮೃತ್ಯುಂಜಯನಾಗಿ ಸತ್ತವರೊಳಗಿಂದ ಎದ್ದು ಬಂದ ಮೂಲಕವಾಗಿ ಆತನು ದೇವಕುಮಾರನೆಂಬುದಾಗಿ ಆತನು ತನ್ನನ್ನು ತಾನು ನಿರ್ಣಯಿಸಿಕೊಂಡನು. Son of God, Son of Man through David. ಮನುಷ್ಯ ಕುಮಾರನು ಆತನು ದಾವೀದನ ಮೂಲಕವಾಗಿ. But Son of God, he proved himself by rising from the dead. ಸತ್ತವರೊಳಗಿಂದ ಆತನು ಮೃತ್ಯುಂಜಯನಾಗಿ ಎದ್ದು ಬಂದದ ಮೂಲಕವಾಗಿ ತಂದೆಯ ಮಗನು ಎಂಬುದಾಗಿ ದೇವಕುಮಾರನು ಎಂಬುದಾಗಿ ಆತನು ಸಾಬೀತುಪಡಿಸಿದನು. So both his humanity, his deity is in ಈ these 2 two verses. ವಚನಗಳಲ್ಲಿ ಆತನ ಮನುಷ್ಯತ್ವ ಮತ್ತು ಆತನ ದೈವತ್ವ 2 ಸಂಗತಿಗಳನ್ನ ಇಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. Another key passage about incarnation is Philippians chapter 2 verse 7 and 8. ಇನ್ನೊಂದು ವಾಕ್ಯ ಭಾಗ ಆತನ ನರವತಾರವೆತ್ತಿ ಬಂದಂತಹ ಒಂದು ಸಂಗತಿ ಕುರಿತಾಗಿ ನಾವು ನೋಡ್ತಕ್ಕಂಥದ್ದು ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 7 ಮತ್ತು 8ನೇ ವಚನ. ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. We will come to this passage little ಈ ಒಂದು later. ವಾಕ್ಯ ಭಾಗಕ್ಕೆ ನಂತರವಾಗಿ ನಾವು ಹಿಂತಿರುಗಿ ಬರೋಣ. So God chose to accomplish the incarnation by means of virgin birth. ಕರ್ತನಾದಂತಹ ಯೇಸು ಕ್ರಿಸ್ತನ ನರವತಾರವೆತ್ತಿ ಬರಬೇಕೆಂಬುದಾಗಿ ಆತನು ಕನ್ಯೆ ಮೂಲಕವಾಗಿ ಆತನು ಜನಿಸುವುದು ಮತ್ತು ಪವಿತ್ರಾತ್ಮನ ಕಾರ್ಯದ ಮೂಲಕವಾಗಿ ಈ ಒಂದು ಕಾರ್ಯವನ್ನ ದೇವರು ಆತನು ಈಡೇರಿಸಿದನು. Okay, little description about the incarnation. ಇದರ ಕುರಿತಾಗಿ ನರವತಾರದ ಕುರಿತಾಗಿರತಕ್ಕಂತ ಸ್ವಲ್ಪ ಮಟ್ಟಿಗಿನ ಒಂದು ವಿವರಣೆ ಅಷ್ಟೇ. Now we look at his virgin birth. ಈಗ ನಾವು ಕನ್ಯೆ ಒಂದು ಜನನ ಕುರಿತಾಗಿ ನಾವು ನೋಡೋಣ. Virgin birth of Jesus Christ and his bodily resurrection are two of the key doctrine. ಈ ಒಂದು ಕನ್ಯೆಯಲ್ಲಿ ಜನಿಸಿ ಬರ್ತಕ್ಕಂಥದ್ದು ಮತ್ತು ಮರಣವನ್ನ ಜಯಿಸಿ ಆತನು ಜೀವಿತನಾಗಿ ಎದ್ದು ಬರ್ತಕ್ಕಂತ 2 ಸಂಗತಿ. ಶರೀರಧಾರಿಯಾಗಿ ಆತನು ಎದ್ದು ಬಂದಿರತಕ್ಕಂತ ಈ 2 ಸಂಗತಿಗಳು ಈ ಒಂದು his virgin birth and his bodily resurrection. ಆತನ ಒಂದು ಕನ್ಯೆಯ ಒಂದು ಜನನ ಮತ್ತು ಆತನು ಶರೀರಧಾರಿಯಾಗಿ ಆತನು ಎದ್ದು ಬಂದಿರತಕ್ಕಂತ ಈ 2 ಸಂಗತಿಗಳು. The reason why I emphasize that today many of the mainline churches don't believe these two. ಯಾಕೆ ನಾನು ಈ ಒಂದು ಸಂಗತಿಯನ್ನು ಒತ್ತಿ ನಾನು ಹೇಳ್ತಾ ಇದ್ದೇನೆ ಎಂಬುದಾಗಿ ಹೇಳುವಾಗ ಈ ಒಂದು ಮುಖ್ಯವಾದಂತಹ ಸಭೆಗಳು ಈ ಒಂದು ಸಂಗತಿಯನ್ನು ನಂಬುವುದಿಲ್ಲ. If you don't believe in the virgin birth and the bodily resurrection, you cannot be a Christian. ನೀನು ಕನ್ಯೆಯಲ್ಲಿ ಕರ್ತನಾದಂತಹ ಯೇಸು ಕ್ರಿಸ್ತನು ಆತನು ಜನಿಸಿ ಬಂದನು ಮತ್ತು ಶರೀರಧಾರಿಯಾಗಿ ಆತನು ಮರಣವನ್ನ ಜಯಿಸಿ ಎದ್ದು ಬಂದನು ಎಂಬುದಾಗಿ ನೀನು ಆ ಒಂದು ಸಂಗತಿಯನ್ನ ನಂಬದೇ ಇರತಕ್ಕಂಥದ್ದಾಗಿದ್ರೆ ನೀನು ಕ್ರೈಸ್ತನಾಗಿ ಅಥವಾ ವಿಶ್ವಾಸಿಯಾಗಿ ಇರ್ಲಿಕ್ಕೆ ಸಾಧ್ಯವಿಲ್ಲ. Without virgin birth, ಈ ಒಂದು ಕನ್ಯೆಯ ಒಂದು ಜನನವಿಲ್ಲದೆ Jesus cannot be God.
ಆ ಕರ್ತನಾದಂತ ಯೇಸು ಕ್ರಿಸ್ತನು ಆತನು ದೇವರಾಗಿರ್ಲಿಕ್ಕೆ ಸಾಧ್ಯವಿಲ್ಲ. Then he will only be a man with sin nature like all other men. ಆದ್ರೆ ಆತನು ಹಾಗೆ ಆಗ್ಲದೆ ಇರತಕ್ಕಂಥದ್ದಾಗಿದ್ರೆ ಬೇರೆ ಎಲ್ಲರಿಗೂ ಸಹ ಪಾಪದ ಸ್ವಭಾವ ಇರುವ ಹಾಗೆ ಆತನಿಗೂ ಸಹ ಪಾಪದ ಸ್ವಭಾವ ಇರುತ್ತಿತ್ತು. He cannot qualify to be God's perfect sacrifice. ಆ ಕರ್ತನ ದೇವರ ಒಂದು ಪರಿಪೂರ್ಣವಾದಂತ ಆ ಒಂದು ಯಜ್ಞಕ್ಕೆ ಬೇಕಾಗಿರ್ತಕ್ಕಂಥ ವ್ಯಕ್ತಿ ಆತನು ಆಗ್ತಕ್ಕಂಥವನು ಆಗಿರ್ಲಿಲ್ಲ. So what is the importance of the virgin conception or virgin birth? ಈ ಒಂದು ಕನ್ಯೆ ಗರ್ಭವತಿ ಆಗ್ತಕ್ಕಂತಹದ್ದು, ಕನ್ಯೆ ಒಂದು ಮಗುವನ್ನ ಹಡಿತಕ್ಕಂತಹದಕ್ಕೆ ಇರತಕ್ಕಂತ ಒಂದು ಸಂಗತಿ ಆದ್ರೂ ಏನು? First of all, it is a supernatural act. Only God could do it. ಈ ಒಂದು ಸಂಗತಿ ಅದು ಬಹಳ ವಿಶೇಷವಾದಂತ ರೀತಿಯಲ್ಲಿ ಆಗ್ತಕ್ಕಂತ ಕಾರ್ಯ. ಆ ಕಾರ್ಯವು ಅದು ದೇವರಿಂದಲೇ ಅದು ಆಗ್ತಕ್ಕಂತ ಒಂದು ಸಂಗತಿ ಆಗಿದೆ ಅಷ್ಟೇ. It requires faith to believe it. ಆದರೆ ಆ ಒಂದು ಸಂಗತಿಯನ್ನ ನಂಬುವುದಕ್ಕೆ ನಮಗೆ ವಿಶ್ವಾಸ ಇರತಕ್ಕಂಥದ್ದಾಗಿರಬೇಕು. In Luke chapter 1:29 onwards, when the angel came and told Mary and Joseph about the birth of the Lord Jesus Christ, you don't need to turn there, but Luke chapter 1. ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯದ ನಂತರವಾಗಿ ನಾವು ನೋಡ್ತಕ್ಕಂಥ ಸಂಗತಿ ಕರ್ತನಾದಂತಹ ಯೇಸು ಕ್ರಿಸ್ತನು ಆತನು ಕನ್ಯೆಯ ಮರೆಯಲ್ಲಿ ಆತನು ಜನಿಸಿ ಬರುವನು ಎಂಬುದಾಗಿರ್ತಕ್ಕಂಥ ಆ ಒಂದು ಸಂಗತಿ ದೇವರಿಂದ ಪ್ರಕಟಿಸಲ್ಪಟ್ಟಾಗ we read there that there is nothing impossible with God. All things are possible with God. ಆ ಎಲ್ಲಾ ಸಂಗತಿಗಳು ದೇವರಿಂದ ಸಾಧ್ಯ ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ಆ ವಾಕ್ಯಗಳ ಮೂಲಕವಾಗಿ ನಾವು ಅರ್ಥ ಮಾಡಿಕೊಳ್ತಕ್ಕಂಥವನ್ನಾಗಿದ್ದೇವೆ. So only God can do this. ದೇವರು ತಾನೇ ಈ ಒಂದು ಸಂಗತಿಯನ್ನ ಆತನು ಮಾಡ್ಲಿಕ್ಕೆ ಶಕ್ತನು ಆತನು ಆಗಿದ್ದಾನೆ. Secondly, ಎರಡನೇದಾಗಿ it fulfilled the Old Testament prophecy and identified Jesus as the promised Messiah. ನಾವು ಇದು ವಾಗ್ದಾನಿಸಲ್ಪಟ್ಟಿರ್ತಕ್ಕಂಥ ಮೆಸ್ಸಿಯನು ಎಂಬುದಾಗಿರ್ತಕ್ಕಂಥ ಸಂಗತಿಗೆ ಪ್ರವಾದನಾ ರೂಪವಾಗಿ ಅಳವಡಂಬಡಿಕೆಯಲ್ಲಿ ತಿಳಿಸಲ್ಪಟ್ಟಿರ್ತಕ್ಕಂಥ ಸಂಗತಿ ಅದು ಈಡೇರಿಸಲ್ಪಟ್ಟಂತ ಒಂದು ಸಂಗತಿಯಾಗಿ ಉಂಟು. In Isaiah 7:14 we read that. ಯೆಶಾಯನು ಬರೆದ ಪ್ರವಾದನ ಗ್ರಂಥ 14ನೇ ಅಧ್ಯಾಯ 7ನೇ ವಚನದಲ್ಲಿ 7:14 7ನೇ ಅಧ್ಯಾಯ 14ನೇ ವಚನದಲ್ಲಿ ಈ ಒಂದು ಸಂಗತಿಯನ್ನ ನಾವು ನೋಡ್ತಕ್ಕಂಥವನ್ನಾಗಿದ್ದೇವೆ. ಇದರಿಂದ ಕರ್ತನು ತಾನೇ ನಿಮಗೆ ಒಂದು ಗುರುತನ್ನ ಕೊಡುವನು. ಈಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನ ಹಡೆದು ಅವನಿಗೆ ಇಮ್ಯಾನುವೇಲ್ ಎಂದು ಹೆಸರಿಡುವಳು. That is what we see fulfilled in Matthew 1:22 and 23. ಈ ಒಂದು ಸಂಗತಿಯೇ ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯ 22 ಮತ್ತು 23ನೇ ವಚನದಲ್ಲಿ ನೆರವೇರಿಸಲ್ಪಟ್ಟಿರ್ತಕ್ಕಂತಹ ಒಂದು ವಿಷಯವಾಗಿ ಇರತಕ್ಕಂಥದ್ದಾಗಿದೆ. So Jesus Christ is the God man. He is the God who became man. ಈ ಕರ್ತನಾದಂತಹ ಯೇಸು ಕ್ರಿಸ್ತನು ದೇವರು ಮನುಷ್ಯಾವತಾರವೆತ್ತಿ ಬಂದಂತ ದೇವರಾಗಿ ಆತನು ಇರತಕ್ಕಂಥವನು ಆತನಾಗಿದ್ದಾನೆ. It's a unique miracle by which God became a man in the person of Jesus Christ. ಈ ಕರ್ತನಾದಂತಹ ಯೇಸು ಕ್ರಿಸ್ತನ ವ್ಯಕ್ತಿತ್ವದಲ್ಲಿ ದೇವರು ಆತನು ಮನುಷ್ಯನಾಗಿ ಆತನು ಬರ್ತಕ್ಕಂತಹ ಒಂದು ವಿಶೇಷತೆಯ ಒಂದು ಸಂಗತಿ. Without compromising his deity or humanity. ಆತನ ದೈವತ್ವ ಮತ್ತು ಮನುಷ್ಯತ್ವದೊಂದಿಗೆ ಹೊಂದಾಣಿಕೆಯನ್ನ ಆತನು ಮಾಡಿಕೊಳ್ಳದೆ ಈ ಒಂದು ಸಂಗತಿಯಲ್ಲಿ ಆತನು ಬರುವುದಕ್ಕೆ ಮುಂದಾಗುತ್ತಾನೆ. He was real man, yet he was totally God. ಆತನು ನಿಜ ಸತ್ಯ ಮನುಷ್ಯನಾಗಿ ಆತನು ಇದ್ದರೂ ಸಹ ಅದೇ ಸಂದರ್ಭದಲ್ಲಿ ಆತನು ನಿಜವಾಗಿ ಸತ್ಯವಾಗಿ ದೇವರು ಸಹ ಆತನು ಆಗಿದ್ದನು. The Lord Jesus Christ had an earthly mother and a heavenly father. ಕರ್ತನಾದಂತಹ ಯೇಸು ಕ್ರಿಸ್ತನಿಗೆ ಈ ಲೋಕದ ತಾಯಿ ಸಹ ಆತನಿಗೆ ಇದ್ದಳು. ನಂತರವಾಗಿ ದೈವಿಕವಾಗಿ ತಂದೆಯಾದಂತಹ ದೇವರು ಪರಲೋಕದಲ್ಲಿ ಆತನಿದ್ದನು. He had no father on earth, he has no mother on in heaven. ಆತನಿಗೆ ಈ ಲೋಕದಲ್ಲಿ ತಂದೆ ಇರಲಿಲ್ಲ, ಆ ಪರಲೋಕದಲ್ಲಿ ತಾಯಿ ಇರತಕ್ಕಂಥದ್ದಾಗಿರಲಿಲ್ಲ.
Our Roman Catholic friends, when they call Mary the mother of God, that is the greatest blasphemy. ಈ ಒಂದು ರೋಮನ್ ಕ್ಯಾಥಲಿಕ್ ನ ಅವರು ಮರಿಯಳನ್ನ ದೇವರ ತಾಯಿ ಎಂಬುದಾಗಿ ತಿಳಿಸುವಂತ ಸಂದರ್ಭದಲ್ಲಿ ಇದು ದೇವ ದೂಷಣೆಯ ಮಾತು ಆಗಿರತಕ್ಕಂಥದ್ದಾಗಿದೆ. Bible nowhere calls Mary the mother of God. ಸತ್ಯವೇದದಲ್ಲಿ ಎಲ್ಲಿಯೂ ಸಹ ದೇವರ ತಾಯಿ ಎಂಬುದಾಗಿರ್ತಕ್ಕಂಥ ಅಂಶವನ್ನ ನಮಗೆ ತಿಳಿಸುವುದಿಲ್ಲ. He is known as the mother of Jesus. ಆಕೆ ಯೇಸುವಿನ ತಾಯಿ ಎಂಬುದಾಗಿ ಕರೆಯಲ್ಪಟ್ಟಿದ್ದಾಳೆ. It speaks about the humanity side of the Lord Jesus Christ. ಕರ್ತನಾದಂತಹ ಯೇಸು ಕ್ರಿಸ್ತನ ಮನುಷ್ಯತ್ವದ ಕುರಿತಾಗಿರತಕ್ಕಂಥ ಸಂಗತಿ ಅದು ನಮಗೆ ತಿಳಿಸುತ್ತದೆ. If Jesus Christ had an earthly father, ಈ ಕರ್ತನಾದಂತಹ ಯೇಸು ಕ್ರಿಸ್ತನಿಗೆ ಈ ಒಂದು ಲೌಕಿಕ ತಂದೆ ಇರತಕ್ಕಂಥದ್ದಾಗಿದ್ದರೆ he would inherit sin nature. ಆತನು ಪಾಪ ಸ್ವಭಾವವನ್ನ ಅದರಲ್ಲಿ ಬರಬಹುದಾಯಿತು. He would have been ಪಾಪದ ಸ್ವಭಾವ ಆತನು ಕ್ರೋಢೀಕರಿಸಿಕೊಂಡು ಆತನಲ್ಲಿ ಇರತಕ್ಕಂಥದ್ದಾಗಿರಬಹುದಾಗಿತ್ತು. But the virgin birth of the Lord Jesus Christ assured his sinlessness. ಈ ಒಂದು ಕನ್ನಿಕೆಯಲ್ಲಿ ಆತನು ಜನಿಸಿ ಬಂದಿರುವ ದೆಸೆಯಿಂದ ಆತನು ಪಾಪ ರಹಿತವಾದಂತ ವ್ಯಕ್ತಿ ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ಸಾಬೀತುಪಡಿಸ್ತಕ್ಕಂಥದ್ದಾಗಿದೆ. In Luke 3:23, ಲೂಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ 23ನೇ 23 ಬ್ರದರ್ 3:23, 3ನೇ ಅಧ್ಯಾಯ 23ನೇ ವಚನದಲ್ಲಿ, and we read there ಜೋಸೆಫ್ ಸನ್, Luke chapter 3 verse 23. ಯೇಸು ಉಪದೇಶ ಮಾಡುವುದಕ್ಕೆ ಪ್ರಾರಂಭಿಸಿದಾಗ ಹೆಚ್ಚು ಕಡಿಮೆ 30 ವರ್ಷದವನಾಗಿದ್ದನು. ಆತನು ಜನರ ಎಣಿಕೆಯಲ್ಲಿ ಯೋಸೇಫನ ಮಗನು, ಯೋಸೇಫನು ಏಲಿಯ ಮಗನು. It was supposed by people that he was the son of Joseph. ಅವರು ಯೋಸೇಫನ ಮಗನು ಎಂಬುದಾಗಿ ಅವರ ಎಣಿಕೆಯಲ್ಲಿ, ಜನರ ಎಣಿಕೆಯಲ್ಲಿ ಇತ್ತು. If he was Joseph's son, he would have been a sin-natured man like anybody else. ಯೋಸೇಫನ ಮಗನು ಆತನು ಆಗಿದ್ದರೆ ಆತನು ಬೇರೆ ಜನರಿಗೆ ಇರತಕ್ಕಂತ ಪಾಪದ ಸ್ವಭಾವ ಆತನಿಗೂ ಸಹ ಇರಬೇಕಾಗಿತ್ತು. But we read the testimony in the New Testament again and again that he knew no sin. Apostle Paul. ನಾವು ಹೊಸ ಒಡಂಬಡಿಕೆಯಲ್ಲಿ ಪದೇ ಪದೇ ನಾವು ನೋಡ್ತಕ್ಕಂಥ ಅಂಶ ಏನಂತಂದ್ರೆ, ಅಪೊಸ್ತಲನಾದಂತ ಪೌಲನು ಆತನು ತಿಳಿಸ್ತಕ್ಕಂಥ ತನ್ನ ಪತ್ರಿಕೆಯಲ್ಲಿ ಆತನ ಪಾಪ ಜ್ಞಾನವಿಲ್ಲದವನಾಗಿದ್ದನು. And he committed no sin. Apostle Peter told that in 1 Peter 2:22. ನಾವು ಅಪೊಸ್ತಲನಾದಂತ ಪೇತ್ರನು 2ನೇ ಅಧ್ಯಾಯ 22ನೇ ವಚನದಲ್ಲಿ ಆತನು ಯಾವ ಪಾಪವನ್ನೂ ಮಾಡಲಿಲ್ಲ ಎಂಬುದಾಗಿ ಆತನು ತಿಳಿಸ್ತಾನೆ. In 1 John 3:5, the beloved disciple says, in him is no sin. ಆದ್ರೆ ಅದೇ ಸಂದರ್ಭದಲ್ಲಿ ಯೋಹಾನನು ಆತನು ತನ್ನ ಪತ್ರಿಕೆಯಲ್ಲಿ ಆತನು ತಿಳಿಸ್ತಕ್ಕಂತ ಸಂಗತಿ ಅಂದ್ರೆ 3ನೇ ಅಧ್ಯಾಯ 5ನೇ ವಚನದಲ್ಲಿ ಆತನು ತಿಳಿಸ್ತಕ್ಕಂಥ ಸಂಗತಿ ಅಂದ್ರೆ ಆತನಲ್ಲಿ ಪಾಪವಿಲ್ಲ ಎಂಬುದಾಗಿ ಆತನು ತಿಳಿಸ್ತಾನೆ. So that is why the virgin birth is very important. ಅದಕ್ಕೋಸ್ಕರವಾಗಿ ಕನ್ಯೆಯ ಒಂದು ಜನನ ಅದು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದಾಗಿದೆ. There are two passages in the New Testament gospel account that explains the virgin birth. One is in Matthew 1. ನಾವು ಈ ಒಂದು ಕನ್ಯೆಯ ಮರಳಿಯ ಕುರಿತಾಗಿರ್ತಕ್ಕಂಥ ಮರಿಯಳಲ್ಲಿ ಹುಟ್ಟಿ ಬಂದಿರತಕ್ಕಂಥ ಸಂಗತಿ ಮತ್ತಾಯನು ಬರೆದ ಸುವಾರ್ತೆ 1ನೇ chapter 1. In 1:16 to 25, we're not going to read all of that. That's where the genealogy is. ಇಲ್ಲಿ ನಾವು 1ನೇ ಅಧ್ಯಾಯ 16ನೇ ವಚನದಿಂದ 25ನೇ ವಚನದವರೆಗೆ ಇರ್ತಕ್ಕಂಥ ಸಂಗತಿಯಲ್ಲಿ ವಂಶಾವಳಿಯ ಕುರಿತಾಗಿರ್ತಕ್ಕಂಥ ಸಂಗತಿಯನ್ನು ನಾವು ನೋಡ್ತೇವೆ. The focus in Matthew's genealogy is on the person of Joseph. ಇಲ್ಲಿ ಮತ್ತಾಯನು ಆತನು ತಿಳಿಸ್ತಕ್ಕಂಥ ವಂಶಾವಳಿ ಅದು ಯೋಸೇಫನ ಕುರಿತಾಗಿರ್ತಕ್ಕಂಥ ಸಂಗತಿಯನ್ನು ಆತನು ಕೇಂದ್ರೀಕರಿಸುತ್ತಾನೆ. But when it comes to verse 25, 25ನೇ ವಚನಕ್ಕೆ ನಾವು ಬರತಕ್ಕಂಥ ಸಂದರ್ಭದಲ್ಲಿ, I'm sorry, let me see. Matthew 1,
mm, verse 16, I'm sorry, verse 16. 16ನೇ ವಚನದಲ್ಲಿ ನಾವು ನೋಡ್ತಕ್ಕಂತ ಸಂಗತಿ ಏನಂದ್ರೆ, And ಯಾಕೋಬ no. ಗಂಡನಾದ ಯೋಸೇಫನನ್ನ ಪಡೆದನು, ಈ ಮರಿಯಳಲ್ಲಿ ಕ್ರಿಸ್ತನೆಂಬ ಯೇಸು ಹುಟ್ಟಿದನು. Even though the genealogy is emphasizing Joseph, but when it says about Lord Jesus Christ, it is in Mary through whom he is born. ಅಲ್ಲಿ ನಾವು ಈ ಒಂದು ಮತ್ತಾಯನು ಆತನು ಈ ಒಂದು ವಂಶಾವಳಿಯನ್ನ ಕುರಿತಾಗಿ ತಿಳಿಸ್ತಕ್ಕಂಥ ಸಂದರ್ಭದಲ್ಲಿ ಯೋಸೇಫನನ್ನೇ ಆತನು ಮುಖ್ಯವಾಗಿಟ್ಟುಕೊಂಡು ಆ ವಂಶಾವಳಿಯನ್ನು ತಿಳಿಸ್ತಕ್ಕಂಥ ಇದ್ದಾಗ, ಆದ್ರೆ ಕರ್ತನಾದಂತ ಯೇಸು ಕ್ರಿಸ್ತನ ಕುರಿತಾಗಿ ಬರ್ತಕ್ಕಂಥ ಸಂದರ್ಭದಲ್ಲಿ ಈ ಮರಿಯಳಲ್ಲಿ ಕ್ರಿಸ್ತನೆಂಬ ಯೇಸು ಹುಟ್ಟಿದನು ಎಂಬುದಾಗಿರತಕ್ಕಂಥ ಸಂಗತಿ ಬಹಳ ಪ್ರಾಮುಖ್ಯವಾದಂತ ಅಂಶವನ್ನ ಆತನು ತಿಳಿಸ್ತಾನೆ. Up to then in the genealogy it is he begot ಪಡೆದನಲ್ಲ, ಅಲ್ಲಿವರೆಗೆ ಎಲ್ಲರೂ ಸಹ ಪಡೆದನು ಎಂಬುದಾಗಿರತಕ್ಕಂಥ ಸಂಗತಿಯನ್ನ ನಾವು ನೋಡ್ತಕ್ಕಂಥವನ್ನಾಗಿದ್ದೇವೆ. But when verse 16 the whole thing changes. ಆದ್ರೆ 16ನೇ ವಚನಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲಾ ಸಂಗತಿಗಳು ಅದು ಬದಲಾವಣೆಗೊಳ್ತಕ್ಕಂಥ ಸಂಗತಿಯನ್ನ ನಾವು ನೋಡ್ತೇವೆ. Then it is through Mary whom was born Jesus. Nobody ಪಡೆಯಲಿಲ್ಲ, nobody begot him, he was born through Mary. ಆದ್ರೆ ಇಲ್ಲಿ ಮರಿಯಳಲ್ಲಿ ಆತನು ಕ್ರಿಸ್ತನೆಂಬ ಯೇಸುವನ್ನ ಪಡೆದನು ಎಂಬುದಾಗಿರ್ತಕ್ಕಂಥ ಸಂಗತಿನ ನಾವು ನೋಡುವುದಿಲ್ಲ. ಈ ಮರಿಯಳಲ್ಲಿ ಕ್ರಿಸ್ತನೆಂಬ ಯೇಸು ಹುಟ್ಟಿದನು ಎಂಬುದಾಗಿ ನಾವು ನೋಡ್ತೇವೆ. But Joseph's genealogy is given there to show that Jesus had the legal right to be the Davidic king. ಇಲ್ಲಿ ನಾವು ಮತ್ತಾಯನ ಬರೆದ ಸುವಾರ್ತೆಯ ವಂಶಾವಳಿಯ ಕ್ರಮದವಾಗಿ ಇಲ್ಲಿ ನಾವು ದಾವೀದನ ವಂಶಾವಳಿಯ ಮೂಲಕವಾಗಿ ಬಂದಂತ ಕರ್ತನಾದಂತ ಯೇಸು ಕ್ರಿಸ್ತನಿಗೆ ಅರಸುತನ ಇರತಕ್ಕಂಥದ್ದಾಗಿದೆ ಎಂಬುದಾಗಿರ್ತಕ್ಕಂಥ ಸಂಗತಿ ಬಹಳ ಸ್ಪಷ್ಟವಾಗಿ ಇಲ್ಲಿ ನಾವು ನೋಡ್ತೇವೆ. Of course we know that Matthew's gospel is portraying the Lord as the king of the Jews. ಇಲ್ಲಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಮ್ಗೆ ಗೊತ್ತಿರುವ ಹಾಗೆ ಕರ್ತನಾದಂತ ಯೇಸು ಕ್ರಿಸ್ತನನ್ನ ಈ ಒಂದು ಯಹೂದ್ಯರ ಅರಸನು ಎಂಬುದಾಗಿರ್ತಕ್ಕಂಥ ಸಂಗತಿ ತಿಳಿಸಲ್ಪಟ್ಟಿದೆ. So when we come to the Luke's genealogy, ನಾವು ಆದ್ರೆ ಲೂಕನ ಬರೆದ ಸುವಾರ್ತೆಯ ಒಂದು ವಂಶಾವಳಿಗೆ ನಾವು ಬರುವಾಗ the emphasis there is on Mary. ಆದ್ರೆ ಅಲ್ಲಿ ತಿಳಿಸಲ್ಪಟ್ಟಿರ್ತಕ್ಕಂಥ ಆ ಒಂದು ಮುಖ್ಯವಾದಂತ ಸಂಗತಿ ಮರಿಯಳು. 134. 1ನೇ ಅಧ್ಯಾಯ 34ನೇ ವಚನದಲ್ಲಿ, Then said Mary unto the angel, how shall this be, seeing I know not a man? Luke 1:34ನೇ ವಚನದಲ್ಲಿ, ಇದು ಹೇಗಾದೀತು, ನಾನು ಪುರುಷನನ್ನ ಅರಿತವಳಲ್ಲವಲ್ಲ ಎಂದು ಹೇಳಿದ್ದಕ್ಕೆ. The explanation is in verse 35. ಅದರ ವಿವರಣೆಯನ್ನ ನಾವು 35ನೇ ವಚನದಲ್ಲಿ ನಾವು ನೋಡ್ತೇವೆ. ಅದಕ್ಕೆ ದೂತನು, ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು, ಪರಾತ್ಮನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು, ಆದುದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುವುದು. There is an overshadowing of the Holy Spirit. ಈ ಒಂದು ಪರಿಶುದ್ಧಾತ್ಮನ ಒಂದು ನೆರಳು ಅಲ್ಲಿ ಇರತಕ್ಕಂತಹ ಒಂದು ಸಂಗತಿಯ ಕುರಿತಾಗಿ ನಾವು ಗಮನಿಸ್ತೇವೆ. So Jesus would be a real child but will not inherit the sin nature. ಕರ್ತನಾದಂತ ಯೇಸು ಕ್ರಿಸ್ತನು ಆತನು ನಿಜವಾದ ಪವಿತ್ರವಾದಂತ ಶಿಶು ಆತನು ಆಗಿರ್ತಕ್ಕಂಥವನಾಗಿದ್ದಾನೆ, ಆದರೆ ಪಾಪ ರಹಿತನು ಆತನು ಆಗಿರ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿರ್ತಕ್ಕಂಥ ಸ್ಪಷ್ಟವಾದಂತ ಸಂಗತಿಯನ್ನ ನಾವು ತಿಳಿದುಕೊಳ್ತೇವೆ. This shows the link in the physical line of David and his real humanity. ಆತನು ಈ ಒಂದು ಶಾರೀರಿಕವಾದಂತ ದಾವೀದದ ವಂಶದ ಕುರಿತಾಗಿರ್ತಕ್ಕಂಥ ಆ ಒಂದು ಸಂಗತಿಯನ್ನು ನಾವು ನೋಡುವಾಗ ಮನುಷ್ಯತ್ವದ ಭಾಗವನ್ನ ನಾವು ನೋಡ್ತೇವೆ. ಅದೇ ಸಂದರ್ಭದಲ್ಲಿ ಆತನು ದೈವಿಕತ್ವದ ಕುರಿತಾಗಿರ್ತಕ್ಕಂಥ ಸಂಗತಿಯನ್ನ ಸಹ ನಾವು ಗಮನಿಸ್ತಕ್ಕಂಥವರಾಗಿದ್ದೇವೆ. You know, there's an amazing thing about this genealogy. ಈ ಒಂದು ವಂಶಾವಳಿಯಲ್ಲಿ ಬಹಳವಾದಂತ ವಿಶೇಷಕರವಾದಂತ ಸಂಗತಿಯನ್ನ ನಾವು ಗಮನಿಸ್ತಕ್ಕಂಥವರಾಗಿದ್ದೇವೆ. Luke's genealogy goes all the way back to Adam. ಈ ಒಂದು ಲೂಕನ ಒಂದು ವಂಶಾವಳಿ ಅದು ಆದಾಮನ ಹಿಂದಕ್ಕೆ ಅಲ್ಲಿವರೆಗೆ ಹೋಗ್ತಕ್ಕಂಥ ಸಂಗತಿಯನ್ನು ನಾವು ಗಮನಿಸ್ತೇವೆ. Matthew's genealogy goes to David and back to Abraham. ಮತ್ತಾಯನ ಒಂದು ವಂಶಾವಳಿ ದಾವೀದನಲ್ಲಿ ಪ್ರಾರಂಭವಾಗಿ
ಅದು ಅಬ್ರಹಾಮನವರೆಗೆ ಹೋಗ್ತಕ್ಕಂಥ ಸಂಗತಿಯನ್ನ ನೋಡ್ತೇವೆ. Some of us, when we read the Bible, when we come to the names like this, we skip that, don't we? ನಾವು ಕೆಲವು ಅನೇಕರು, ನಾನು ಸಹ ಅನೇಕರು ನಾವೇನ್ ಮಾಡ್ತೇವೆ ಎಂಬುದಾಗಿ ಹೇಳುವಾಗ, ಈ ಹೆಸರುಗಳು ಬರುವಾಗ ನಾವು ಆ ಒಂದು ಸಂಗತಿಯನ್ನು ನಾವು ದಾಟಿ ಮುಂದಕ್ಕೆ ನಾವು ಹೋಗ್ತೇವೆ. But names are very important to God. ಆದ್ರೆ ಈ ಹೆಸರುಗಳು ದೇವರಿಗೆ ಬಹಳ ಪ್ರಾಮುಖ್ಯವಾದಂತದ್ದು. ಆಮೆನ್. You know, if you read First Chronicles chapter 1 to 9, 9 chapters, nothing but names. ಈ ಮೊದಲೇ ಪೂರ್ವಕಾಲ ವೃತ್ತಾಂತಗಳ ಕುರಿತಾಗಿರತಕ್ಕಂಥ which chapter brother? First Chapter 1 to chapter 9. 1ನೇ ಅಧ್ಯಾಯದಿಂದ 9ನೇ ಅಧ್ಯಾಯದವರೆಗೆ ನಾವು ನೋಡುವಾಗ ಬರೀ ಹೆಸರುಗಳೇ ತುಂಬಿರ್ತಕ್ಕಂಥದ್ದಾಗಿದೆ. And sometimes the people skip the whole thing. ಕೆಲವರು ಆ ಒಂದು ಪೂರ್ತಿ ಹೆಸರುಗಳನ್ನ ಅವರು ಅದನ್ನು ತಪ್ಪಿಸಿ ಮುಂದಕ್ಕೆ ಹೋಗ್ತಾರೆ. But when I did a comparison between First Chronicles chapter 1 to 9 and the genealogy of Jesus Christ, it's amazing truth that we can see many of these names in that list. ಈ ಒಂದು ಮೊದಲೇ ಪೂರ್ವಕಾಲ ವೃತ್ತಾಂತ 1ನೇ ಅಧ್ಯಾಯ 9ನೇ ಅಧ್ಯಾಯದವರೆಗೂ ಮತ್ತು ಕರ್ತನಾದಂತ ಯೇಸು ಕ್ರಿಸ್ತನ ಒಂದು ವಂಶಾವಳಿಯ ಕುರಿತಾಗಿರತಕ್ಕಂಥ ಸಂಗತಿಯನ್ನ ಹೊಸ ಒಡಂಬಡಿಕೆಯಲ್ಲಿ ಈ ಎರಡನ್ನೂ ಸಹ ನಾನು ಹೋಲಿಸಿ ನಾನು ಅಧ್ಯಯನ ಮಾಡತಕ್ಕಂಥ ಸಂದರ್ಭದಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನ ಅದ್ಭುತವಾದಂತ ಸತ್ಯಾಂಶಗಳನ್ನ ನಾನು ಇದರ ಮೂಲಕವಾಗಿ ತಿಳಿದುಕೊಳ್ಳುವ ಹಾಗೆ ದೇವರು ಸಹಾಯಿಸಿದನು. Jesus is not a mythology. ಕರ್ತನಾದಂತ ಯೇಸು ಕ್ರಿಸ್ತನ ಆತನು ಏನು ಕಟ್ಟುಕತೆ ಅಂತವನಲ್ಲ. He is a historic person. ಆತನು ಚಾರಿತ್ರೆಯಲ್ಲಿ ಇರ್ತಕ್ಕಂತ ಒಬ್ಬ ವ್ಯಕ್ತಿ ಆತನು. When you read all this genealogy going all the way back to Adam in Luke, ಲೂಕನ ಬರೆದ ಸುವಾರ್ತೆಯಲ್ಲಿ ಈ ಎಲ್ಲಾ ವಂಶಾವಳಿಗಳ ಕುರಿತಾಗಿ ಆತನ ಕುರಿತಾಗಿ ನಾವು ನೋಡುವಂತ ಸಂದರ್ಭದಲ್ಲಿ it goes all the way to Adam. ಅದು ಈ ಎಲ್ಲಾ ಸಂಗತಿಗಳು ಆದಾಮನವರೆಗೆ ಹಿಂದಕ್ಕೆ ಹೋಗ್ತದೆ. Just consider our genealogy. ನಮ್ಮ ಒಂದು ವಂಶಾವಳಿಯನ್ನ ನಾವು ಪರಿಗಣಿಸುವುದಾದರೆ, how many of you listening to me know your great 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 grandfather? Do you? ನೀವು ನನ್ನನ್ನ ಕೇಳಿಸಿಕೊಳ್ತಾ ಇರತಕ್ಕಂಥವರಲ್ಲಿ ನಿಮ್ಮ ಅಜ್ಜ ಮುತ್ತಾತ 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 ಅಂತವರನ್ನ ಯಾರಾದ್ರೂ ಜ್ಞಾಪಕ ಇದೆಯೋ? We may know 2 or 3 generation maximum. ನಮಗೆ ಬಹುಶಃ ಒಂದು 2-3 ತಲೆಮಾರುಗಳ ಹಿಂದೆ ನಮಗೆ ಜ್ಞಾಪಕ ಇದೆ ಅಷ್ಟೇ. And today our children don't even know our great grandfather. ನಮ್ಮ ಮಕ್ಕಳಿಗೂ ಸಹ ಅವರ ಮುತ್ತಾತ ಯಾರು ಎಂಬುದಾಗಿ ಅವರಿಗೆ ಗೊತ್ತಿಲ್ಲ. But look at the person of the Lord Jesus Christ. ಕರ್ತನಾದಂತ ಯೇಸು ಕ್ರಿಸ್ತನ ವ್ಯಕ್ತಿಯನ್ನ ನೀವು ಗಮನಿಸಿರಿ. His lineage is taken all the way to David, to Abraham, and even to Adam. ಆಗ ಕರ್ತನಾದಂತ ಯೇಸು ಕ್ರಿಸ್ತನ ವಂಶಾವಳಿ ಅದು ದಾವೀದನವರೆಗೆ ಬಂದು ನಂತರವಾಗಿ ಅಬ್ರಹಾಮನ ನಂತರವಾಗಿ ಆದಾಮನವರೆಗೂ ಹೋದಂತಹ ಸಂಗತಿಯನ್ನ ನಾವು ನೋಡ್ತಕ್ಕಂಥವಾಗಿದ್ದೇವೆ. Why these 9 chapters in First Chronicles is all these names? ಈ ಮೊದಲನೇ ಪೂರ್ವಕಾಲ ವೃತ್ತಾಂತದಲ್ಲಿ ಮೊದಲನೇ 9 ಅಧ್ಯಾಯಗಳು ಯಾಕೆ ಈ ಹೆಸರುಗಳು ಕೊಡಲ್ಪಟ್ಟಿರ್ತಕ್ಕಂಥದ್ದಾಗಿದೆ? Any Jew can look at the genealogy of Jesus Christ and trace it all the way back to their first father Abraham. ಈ ಒಂದು ಇಸ್ರಾಯೇಲರು ಆ ಒಂದು ಹೆಸರುಗಳನ್ನ ನೋಡತಕ್ಕಂಥ ಸಂದರ್ಭದಲ್ಲಿ ಅವರ ಮೂಲ ಪಿತೃವಾದಂತಹ ಅಬ್ರಹಾಮನನ್ನ ಅವರು ಪರಿಗಣಿಸಿ ನೆನೆಸುವಂತವರು ಆಗಿರಬೇಕೆಂಬುದಾಗಿರತಕ್ಕಂಥ ಉದ್ದೇಶದಿಂದ God is interested in each person. ದೇವರು ಆತನು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಆತನು ಆಸಕ್ತಿಯುತನು ಆತನು ಆಗಿದ್ದಾನೆ. And the Lord Jesus Christ is a historic person in his incarnation. ಆ ಕರ್ತನಾದಂತಹ ಯೇಸು ಕ್ರಿಸ್ತನು ಚಾರಿತ್ರಿಕ ವ್ಯಕ್ತಿ ಆತನು ಆಗಿದ್ದು ಆತನು ನರವತಾರವೆತ್ತಿ ಬಂದಂತ ಆತನು ಮನುಷ್ಯನು ಆತನು. Now when we come to Philippians chapter 2, ನಾವು ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯಕ್ಕೆ ನಾವು read about the passage where he even though he was equal with God, he emptied himself. What does it mean? ಇಲ್ಲಿ ನಾವು ನೋಡ್ತಕ್ಕಂತ ಸಂಗತಿ ಏನಂದ್ರೆ 2ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡ್ತಕ್ಕ ದೇವರಿಗೆ ಆತನು ಸರಿ ಸಮಾನವಾಗಿರುವನೆಂಬುದಾಗಿರ್ತಕ್ಕಂಥವನು ಆತನು ತನ್ನನ್ನು ಬರಿದು ಮಾಡಿಕೊಂಡು ಬಂದನು ಎಂಬುದಾಗಿ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಅರ್ಥವಾದ್ರು ಏನು? It is in English, or it is called the kenosis theory. Kenosis, you say like that. ಇದು ಈ ಒಂದು ಸಂಗತಿಯನ್ನ ಈ ಒಂದು ಕೆನೋಸಿಸ್ ಥಿಯರಿ ಎಂಬುದಾಗಿ ತಿಳಿಸ್ತಾರೆ. Or it means self-limiting or emptying. ಆದ್ರೆ ಈ ಒಂದು ತನ್ನನ್ನೇ ತಾನು ಪರಿಮಿತಿಗೊಂಡು ಆತನನ್ನು ಬರಿದು ಮಾಡಿಕೊಳ್ತಕ್ಕಂತಹದ್ದು.
Lot of false teaching comes from this passage. ಈ ಒಂದು ಭಾಗದಿಂದ ಅನೇಕ ತಪ್ಪಾದಂತಹ ಬೋಧನೆ ಅದು ಬರ್ತಕ್ಕಂಥದ್ದಾಗಿದೆ. Many people that he left his deity when he became man. ಅನೇಕರು ಹೇಳುವಂತಹ ಸಂಗತಿ ಅಂದ್ರೆ ಆತನು ಮನುಷ್ಯಾವತಾರವನ್ನ ಆತನು ಎತ್ತಿ ಬಂದಂತ ಸಂದರ್ಭದಲ್ಲಿ ಆತನು ತನ್ನ ದೈವತ್ವವನ್ನ ಬಿಟ್ಟು ಬಂದನು ಎಂಬುದಾಗಿ ಅವರು ತಿಳಿಸ್ತಾರೆ. Well, then he cannot be our savior. ಆ ರೀತಿ ಆಗಿದ್ರೆ ಆತನು ನಮ್ಮ ರಕ್ಷಕನಾಗ್ಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ. What did he empty? ಏನು ಬರಿದು ಮಾಡಿದನು? What did he empty? ಆತನು ಬರಿದು ಮಾಡಿಕೊಂಡು ಬಂದದ್ದಾದರೂ ಏನನ್ನ? Can we read that verse again? ತಿರುಗಿ ನಾವು ಒಂದು ವಾಕ್ಯ ಭಾಗವನ್ನು ಓದಿಕೊಳ್ಳೋ ದೇವರ verse 6 to verse 8. Philippians 2 verse 6. But it says 7, brother. Okay, maybe in Kannada. Go ahead. Okay. I'll start from 6. ಆತನು ದೇವ ಸ್ವರೂಪನಾಗಿದ್ರು ದೇವರಿಗೆ ಸರಿ ಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನ ಬಿಡಲನ್ನು ಎಂದೆಣಿಸದೆ ತನ್ನನ್ನ ಬರಿದು ಮಾಡಿಕೊಂಡು ದಾಸನ ರೂಪವನ್ನ ಧರಿಸಿಕೊಂಡು ಮನುಷ್ಯನಿಗೆ ಸದೃಶನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನ ತಗ್ಗಿಸಿಕೊಂಡು ಮರಣವನ್ನು ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. So many people misunderstand this passage. ಅನೇಕರು ಈ ಒಂದು ಭಾಗವನ್ನ ಅವರು ಅಪಾರ್ಥ ಮಾಡಿಕೊಳ್ತಕ್ಕಂಥವರಾಗಿರ್ತಾರೆ. The real meaning of this passage is through the incarnation Jesus as God became a real man. ಈ ಒಂದು ಅರ್ಥ ಏನಂದ್ರೆ ಕರ್ತನಾದಂತ ಯೇಸು ಕ್ರಿಸ್ತನು ಆತನು ನಿಜವಾಗಿ ದೇವರಾಗಿದ್ದುಕೊಂಡು ಈ ಒಂದು ನರವತಾರ ಎತ್ತಿ ಬಂದಿರುವ ಮೂಲಕವಾಗಿ ಆತನು 100% ಮನುಷ್ಯನು ಆತನು. How could God take on humanity and still be God? ಹೇಗೆ ಆತನು ದೇವರು ಆತನು ಮನುಷ್ಯಾವತಾರವನ್ನ ಎತ್ತಿ ಬಂದು ಇರತಕ್ಕಂಥ ಸಂದರ್ಭದಲ್ಲಿ ಇನ್ನೂ ಸಹ ದೇವರಾಗಿರ್ಲಿಕ್ಕೆ ಹೇಗೆ ಸಾಧ್ಯ? So that is what the kenosis of Christ means. ಅದನ್ನೇ ಈ ಒಂದು ಕನೋಸಿಸ್ ಎಂಬುದಾಗಿರತಕ್ಕಂಥ ಸಂಗತಿಯನ್ನ ನಾವು ತಿಳಿದುಕೊಳ್ತಕ್ಕಂಥವರಾಗಿದ್ದೇವೆ ಆತನ ಕುರಿತಾಗಿ. Real humanity of Christ, ಈ ನಿಜವಾದಂತಹ ಒಂದು ಮನುಷ್ಯಾವತಾರವು in which there is a hypostatic union, one taking on another form. ಈ ಒಂದು ಸಂಗತಿ ಒಂದು ವ್ಯಕ್ತಿತ್ವ ಇನ್ನೊಂದು ವ್ಯಕ್ತಿತ್ವವನ್ನ ಅಳವಡಿಸಿಕೊಳ್ತಕ್ಕಂತಹದ್ದು. This is the key text of his limiting himself or emptying himself. ಇದನ್ನ ತಾನು ಬರಿದು ಮಾಡಿಕೊಳ್ತಕ್ಕಂತಹದ್ದು ಎಂಬುದಾಗಿ ಹೇಳುವಾಗ ತನ್ನನ್ನು ತಾನು ಪರಿಮಿತಿಗೊಳಿಸ್ತಕ್ಕಂತಹ ಒಂದು ಸಂಗತಿ ಮನುಷ್ಯನಾಗಿ ಆತನು ಮನುಷ್ಯರಿಗೆ ಸದೃಶನಾಗ್ತಕ್ಕಂಥ ಸಂಗತಿಯ ಕುರಿತಾಗಿ ನಾವು ನೋಡ್ತೇವೆ. This passage teaches 4 basic truths about Christ. ಈ ಒಂದು ಭಾಗವು ಕರ್ತನಾದಂತ ಯೇಸು ಕ್ರಿಸ್ತನ ಆ ಒಂದು ಮೂಲತಃವಾದಂತ ಸ್ವಭಾವದ ಸಂಗತಿಯನ್ನ ನಾವು ಈ ಒಂದು ವಾಕ್ಯಗಳಲ್ಲಿ ನಾವು ಕಲಿತಕ್ಕಂಥವನಾಗಿದ್ದೇವೆ. 4 basic truth. ಈ ಒಂದು ಮುಖ್ಯವಾದಂತ ಸತ್ಯಾಂಶಗಳನ್ನ 4 basic truth. 4 ಅಂಶಗಳನ್ನ ನಾವು ನೋಡ್ತಕ್ಕಂಥವನಾಗಿದ್ದೇವೆ ಸತ್ಯಗಳನ್ನ. Number 1, ಮೊದಲನೇದು it talks about the eternal deity of Christ. ಕರ್ತನಾದಂತ ಯೇಸು ಕ್ರಿಸ್ತನ ನಿತ್ಯತ್ವದ ಒಂದು ದೈವಿಕತ್ವದ ಕುರಿತಾಗಿ ತಿಳಿಸುತ್ತದೆ. We read is in the nature, the very nature of God. ಆತನು ದೇವರಿಗೆ ಸರಿ ಸಮಾನನಾಗಿ ದೇವರ ಸ್ವಭಾವವುಳ್ಳಂತವನಾಗಿದ್ದನು ಎಂಬುದಾಗಿ ನಾವು ನೋಡ್ತೇವೆ. He is the very expressed image of God. ಆ ದೇವರಿಗೆ ಒಂದು ಪ್ರತಿ ರೂಪನು ಆತನು ಆಗಿದ್ದನು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನು ಸ್ಪಷ್ಟವಾಗಿ ಅಲ್ಲಿ ನಾವು ನೋಡ್ತೇವೆ. In Hebrews 1, we read that he is the radiance of the glory of God. He is not a reflection, he is the radiance. ಅದನ್ನು ಪ್ರತಿಬಿಂಬಿಸುವುದಲ್ಲ. ನಾವು ಇಬ್ರಿಯರಿಗೆ what is it? Hebrews, he is not a reflection, he is the radiance. Hebrews 1:3. ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡ್ತಕ್ಕಂತ ಸಂಗತಿ ಏನಂತಂದ್ರೆ ಈತನು ದೇವರ ಪ್ರಭಾವದ ಪ್ರಕಾಶವು ಆತನ ತತ್ವದ ಮೂರ್ತಿಯು ಎಂಬುದಾಗಿ ನಾವು ನೋಡ್ತೇವೆ. Exact image of God. ಆತನೇ ದೇವರ ಒಂದು ನಿಜವಾದಂತ ಆಕಾರ ರೂಪವು ಆತನಾಗಿದ್ದಾನೆ. Secondly, we read in this passage in Philippians 2 the real humanity of Christ.
ಆತನು ನಿಜವಾದಂತ ಆ ಒಂದು ಮನುಷ್ಯಾವತಾರವನ್ನ ಎತ್ತಿ ಬಂದಂತ ಸಂಗತಿ ಕರ್ತನಾದಂತ ಯೇಸು ಕ್ರಿಸ್ತನ ಕುರಿತಾಗಿ ಎರಡನೇದಾಗಿ ನಾವು ನೋಡ್ತೇವೆ. Verse 7 says he is made in human likeness. ಆತನು ತನ್ನ ದಾಸನ ರೂಪವನ್ನ ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನೆಂಬುದಾಗಿ 7ನೇ ವಚನದಲ್ಲಿ ನೋಡ್ತೇವೆ. Thirdly, ಮೂರನೇದಾಗಿ it speaks about the servanthood mission of Christ. ಆತನು ಮೂರನೇದಾಗಿ ನಾವು ನೋಡ್ತಕ್ಕಂತಹದ್ದು ಏನಂತಂದ್ರೆ ಆತನು He came as a servant to fulfill the mission. ಈ ಒಂದು ಗುರಿಯನ್ನ ಸಾಧಿಸುವುದಕ್ಕೋಸ್ಕರವಾಗಿ ಆತನು ತಗ್ಗಿಸಿದಂತ ಸೇವಕನ ಕುರಿತಾಗಿ ಅದು ತಿಳಿಸ್ತಕ್ಕಂಥದ್ದಾಗಿದೆ. We read in verse 8, as a man he became obedient even to the death on the cross. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನ ತಗ್ಗಿಸಿಕೊಂಡು ಮರಣವನ್ನ ಅಂದ್ರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು ಎಂಬುದಾಗಿ ನಾವು 8ನೇ ವಚನದಲ್ಲಿ ನಾವು ನೋಡ್ತೇವೆ. Fourth truth we learn, 4ನೇ ಒಂದು ಸತ್ಯಾಂಶ ನಾವು ನೋಡ್ತಕ್ಕಂತಹದ್ದು in verse 9 to 11, the exaltation of Christ, Jesus Christ as Lord. ಇಲ್ಲಿ 9ನೇ ವಚನದಿಂದ 11ನೇ ವಚನದವರೆಗೆ ನೋಡ್ತಕ್ಕಂಥದ್ದು ಏನಂದ್ರೆ ಕರ್ತನಾದಂತ ಯೇಸು ಕ್ರಿಸ್ತನನ್ನ ಅತ್ಯುನ್ನತ ಸ್ಥಾನಕ್ಕೆ ಕರ್ತನೆಂಬುದಾಗಿ ತಿಳಿಸ್ತಕ್ಕಂಥ ಸಂಗತಿಯನ್ನ ನಾವು ನೋಡ್ತೇವೆ. So this passage doesn't deny that he emptied, or it doesn't say that he emptied his deity. ಈ ಒಂದು ವಾಕ್ಯ ಭಾಗವು ಆತನು ತನ್ನ ದೈವತ್ವವನ್ನ ಬರಿದು ಮಾಡಿಕೊಂಡನು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ಅದು ತಿಳಿಸುವುದಿಲ್ಲ. ಆದರೆ ಆತನ ದೈವತ್ವವಾದ So 4 things we learn here. ಇಲ್ಲಿ 4 ಸಂಗತಿಗಳನ್ನ ನಾವು ಕಲ್ತಿದ್ದೇವೆ. The eternal deity of Christ, ಕರ್ತನಾದಂತ ಯೇಸು ಕ್ರಿಸ್ತನ ನಿತ್ಯತ್ವದ ದೈವತ್ವ, the real humanity of Christ, ಕರ್ತನಾದಂತ ಯೇಸು ಕ್ರಿಸ್ತನ ನಿಜವಾದಂತ ಮನುಷ್ಯತ್ವ, his servanthood mission, ಆತನ ಈ ಒಂದು ಸೇವೆಯ ಗುರಿಯಲ್ಲಿ ಆತನ ಸೇವಕನಾಗಿ ತಗ್ಗಿಸಿಕೊಂಡ ಸೇವಕನ ಕುರಿತಾಗಿ ನೋಡ್ತೇವೆ. and his exaltation as Lord, name above all names. ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದಂತ ಹೆಸರನ್ನ ಹೊಂದಿ ಆತನೇ ಒಡೆಯನು ಕರ್ತನೆಂಬುದಾಗಿ ಪ್ರತಿಜ್ಞೆ ಮಾಡತಕ್ಕಂಥ ಸಂಗತಿಯನ್ನು ನಾವು ನೋಡ್ತೇವೆ. Finish in a few minutes. ನಾನು ಕೆಲವು ನಿಮಿಷಗಳಲ್ಲಿ ಮುಗಿಸ್ತೇನೆ. So when he emptied, what did he empty? ಆತನು ಬರಿದು ಮಾಡಿಕೊಂಡಾಗ ಏನನ್ನ ಆತನು ಬರಿದು ಮಾಡಿಕೊಂಡನು? Some people in even songs we sing, he emptied of everything but love. ಆದ್ರೆ ಆತನು ಎಲ್ಲವನ್ನ ಆತನು ಬರಿದು ಮಾಡಿಕೊಂಡನು, ಪ್ರೀತಿ ಮಾತ್ರ, ಪ್ರೀತಿ ಬಿಟ್ಟು ಬೇರೆ ಎಲ್ಲ ಬರಿದು ಮಾಡಿ, ಒಂದನ್ನ ಬಿಟ್ಟು ಎಲ್ಲವನ್ನ ಆತನು ಬರಿದು ಮಾಡಿಕೊಂಡ್ರು ಎಂಬುದಾಗಿ ಕೆಲವರು ಹಾಡಲ್ಲೂ ಸಹ ಹೇಳ್ತಾರೆ. He did not empty everything. He was still God. The babe born in Bethlehem was the real son of God. ಆತನು ಸಂಪೂರ್ಣವಾಗಿ ಆತನು ದೇವರಾಗಿ ಆತನು ಇದ್ದನು. ಆತನು ಚಿಕ್ಕ ಶಿಶುವಾಗಿ ಆತನು ಆ ಒಂದು ಮರಿಯಳಲ್ಲಿ ಹುಟ್ಟಿ ಬಂದಂತ ಆ ಒಂದು ಮಗು ಸಹ ಅದು ನಿಜವಾದಂತಹ ದೇವರಾಗಿ ಅದು ಇತ್ತು. So Jesus added humanity to his deity at incarnation. ನರವತಾರದ ಮೂಲಕವಾಗಿ ಕರ್ತನಾದಂತ ಯೇಸು ಕ್ರಿಸ್ತನು ಆತನು ತನ್ನ ಒಂದು ದೈವತ್ವಕ್ಕೆ ಮನುಷ್ಯತ್ವವನ್ನು ಆತನು ಸೇರಿಸಿಕೊಂಡನು. Without subtracting his deity. ಆ ಒಂದು ದೈವತ್ವವನ್ನ ಆತನು ತೆಗೆದು ಹಾಕದೆ. He did not consider equality with God something it be grasped on. ಈ ಒಂದು ದೇವರಿಗೆ ಸರಿಸಮಾನವಾದಂತ ಪರಿಸ್ಥಿತಿಯನ್ನ ಅದಕ್ಕೆ ಆತನು ಹೊಂದಿಕೊಳ್ಳದೆ ಆತನು ಹಿಡಿದುಕೊಳ್ಳದೆ he may emptied himself. ಆತನು ಬರಿದು ಮಾಡಿಕೊಂಡು he humbled himself. ಆತನು ತನ್ನನ್ನು ತಗ್ಗಿಸಿಕೊಂಡು the emphasis is that he voluntarily gave up some of the right as God. ದೇವರು ಆಗಿರತಕ್ಕಂತ ಆತನೇ ಸ್ವತಃ ದೇವರು ಆಗಿರ್ತಕ್ಕಂಥ ಸಂದರ್ಭದಲ್ಲಿ ತನಗಿರ್ತಕ್ಕಂತ ಅನೇಕ ತರವಾದಂತ ಹಕ್ಕುಗಳನ್ನ ಆತನು ಅಲ್ಲಗಳೆದು ಆತನು ತನ್ನನ್ನು ಬರಿದು ಮಾಡಿಕೊಂಡನು. For a time being of his time in this earth, he limited, he did not exercise all his prerogative as God. ಆತನು ಒಂದು ತಾತ್ಕಾಲಿಕವಾದಂತ ಸಮಯಕ್ಕೋಸ್ಕರ ಮಾತ್ರ ಆತನು ಈ ಲೋಕದಲ್ಲಿ ಆತನು ಇರುವಾಗ ಆತನು ಸ್ವತಃ ದೇವರೇ ಆತನು ಆಗಿದ್ದನು. ಆದರೆ ದೇವರು ಮಾಡಬೇಕಾದಂತ ಅನೇಕ ರೀತಿಯಾದಂತ
ದೇವರಾಗಿ ಆತನಿಗಿದ್ದಂತ ಹಕ್ಕುಗಳನ್ನ ಆತನು ಬರಿದು ಮಾಡಿಕೊಂಡು ಆತನಿದ್ದನು ಅಷ್ಟೇ. One simple example, he limited himself to a body at one place at one time. ಆತನು ಒಂದೇ ಸಾರಿ, ನಾವು ಉದಾಹರಣೆಗೆ ಒಂದು ಸಾರಿ ಒಂದು ಹಂತದಲ್ಲಿ ಆತನು ತನ್ನ ಶರೀರದ ಕುರಿತಾಗಿರ್ತಕ್ಕಂಥದನ್ನ ಪರಿಮಿತಿ ಮಾಡಿಕೊಳ್ತಕ್ಕಂಥ ಒಂದು ಸಂಗತಿ ಉಂಟು. He agreed to limit the use of some of his divine attribute. He limited the exercise of his divine attribute. ಆತನು ತನ್ನ ಒಂದು ದೈವಿಕವಾದಂತ ಸ್ವಭಾವಗಳನ್ನ ಆತನು ಪರಿಮಿತಿ ಮಾಡಿಕೊಂಡಂತ ಒಂದು ಸಂಗತಿಯನ್ನ ನಾವು ನಾವಾಗಿದ್ದೇವೆ. Voluntarily, again that word voluntarily is important. He voluntarily depended on the Holy Spirit during his earthly ministry. ಆತನು ತನ್ನ ಈ ಒಂದು ಲೋಕದ ಸೇವೆಯಲ್ಲಿ ತಾನು ತನ್ನ ಸ್ವಯಂ ಪ್ರೇರಿತವಾಗಿ ಆತನು ಆ ಒಂದು he depended on the Holy Spirit for his ministry. ತನ್ನ ಒಂದು ಸೇವಾ ಕಾರ್ಯಭಾರಕ್ಕೆ ಆತನು ಪರಿಶುದ್ಧಾತ್ಮನ ಮೇಲೆ ಆತನು ಆತನು ಆಗಿದ್ದನು. He sacrificially became God's servant. ಆತನು ತ್ಯಾಗಪೂರ್ವಕವಾಗಿ ಆತನು ದೇವರ ಸೇವಕನು ಆಗಿರ್ತಕ್ಕಂತ ಒಂದು ಸ್ಥಾನವನ್ನ ವಹಿಸಿದನು. He only did what the Father's will was. ಆತನು ದೇವರ ಚಿತ್ತವನ್ನೇ ಮಾಡುವಂತ ಒಂದು ಸ್ಥಿತಿಗೆ ಆತನು ಮುಂದಾಗ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. These are some of the wonderful truths in his incarnation. What did he empty? He never emptied his deity, but he limited some of the prerogative to exercise that. ಆತನು ನರಾವತಾರದಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನು ಆತನು ಏನು ಮಾಡಿದನು ಎಂಬುದಾಗಿರತಕ್ಕಂಥ ಸಂಗತಿಯನ್ನ ನಾವು ನೋಡ್ತಕ್ಕಂಥವನ್ನಾಗಿದ್ದೇವೆ. ಆತನು ತನ್ನನ್ನ ಬರಿದು ಮಾಡಿಕೊಂಡು ಎಂಬುದಾಗಿ ಹೇಳುವಾಗ ಆತನು ದೈವತ್ವವನ್ನು ಆತನು ಬರಿದು ಮಾಡಿಕೊಂಡು ಆತನು ಬರಲಿಲ್ಲ. ಆತನು ತನಗಿರ್ತಕ್ಕಂಥ ದೈವತ್ವದಲ್ಲಿ ಇರ್ತಕ್ಕಂಥ ಒಂದು ಸಂಗತಿಯಲ್ಲಿ ತನ್ನ ಒಂದು ಸ್ವಯಂ ಪ್ರೇರಿತವಾಗಿ ಆತನು ಕೆಲವು ಆ ಒಂದು ಅಧಿಕಾರಗಳನ್ನ ಆತನು ಒತ್ತಟ್ಟಿಗಿಟ್ಟಿರ್ತ ಒಂದು ವ್ಯಕ್ತಿತ್ವದ ಮೂಲಕವಾಗಿ ಆತನು ಮನುಷ್ಯ ಆಕಾರದಲ್ಲಿ ಕಾಣಿಸಿಕೊಂಡನು. Because of giving up some of his outward glory visible for God, ದೇವರಿಗೆ ಕಾಣಿಸುವಂತ ಹೊರಗಿನ ಒಂದು ಮಹಿಮೆಯ ಆ ಒಂದು ಸಂಗತಿಯನ್ನ ಪರಿಮಿತಿಗೊಳಿಸತಕ್ಕಂತಹದ್ದು, and by humbling himself all the way to the cross, ಶಿಲುಬೆಯವರೆಗೂ ತನ್ನನ್ನು ತಾನು ತಗ್ಗಿಸಿಕೊಳ್ತಕ್ಕಂತಹದ್ದು, to accomplish redemption, God's Father's plan for mankind. ಮನುಷ್ಯರಿಗೆ ದೇವರ ತಂದೆಯಾದಂತ ದೇವರ ಒಂದು ಯೋಜನೆಯನ್ನ ಪರಿಪೂರ್ಣ ಮಾಡುವುದಕ್ಕೋಸ್ಕರವಾಗಿ, therefore he received a new glory to be above every name, to be the name above every name. God has highly exalted him. ಅದಕ್ಕೋಸ್ಕರವಾಗಿ ತಂದೆಯಾದಂತ ದೇವರು ಆತನು ಕರ್ತನಾದಂತ ಯೇಸು ಕ್ರಿಸ್ತನನ್ನ ಅತ್ಯುನ್ನತ ಸ್ಥಾನಕ್ಕೆ ಆತನನ್ನು ಹೆಚ್ಚಿಸಿ ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದಂತ ಹೆಸರನ್ನ ಆತನಿಗೆ ದಯಪಾಲಿಸಿದನು. He already had glory with the Father before the world was. ಈ ಒಂದು ಲೋಕ ಉಂಟಾಗುವುದಕ್ಕಿಂತ ಮುಂಚಿತವಾಗಿ ಆತನು ದೇವರ ಒಂದು ಮಹಿಮೆಯಲ್ಲಿ ಆತನು ಪಾಲುದಾರನು ಆತನು ಆಗಿದ್ದನು. But now he received a new glory because of accomplishing Father's will in redemption. ಈ ಒಂದು ಬಿಡುಗಡೆ ಕಾರ್ಯದಲ್ಲಿ ತಂದೆಯಾದಂತಹ ದೇವರ ಒಂದು ಯೋಜನೆ ಚಿತ್ತವನ್ನ ನೆರವೇರಿಸುವುದರ ಮೂಲಕವಾಗಿ ಇನ್ನೂ ಸಹ ಅತ್ಯುನ್ನತವಾದಂತ ಹೆಸರು, ಎಲ್ಲಾ ಹೆಸರುಗಳಿಗಿಂತ ಉನ್ನತವಾದಂತ ಹೆಸರು ಆತನಿಗೆ ಕೊಡಲ್ಪಟ್ಟಿತ್ತು. Incarnation is a mystery that we cannot fully understand. ಈ ಒಂದು ನರಾವತಾರ ಇದು ಬಹಳ ವಿಶೇಷವಾದಂತಹದ್ದು. ಇದನ್ನು ಸಂಪೂರ್ಣವಾಗಿ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ನಮಗೆ ಸಾಧ್ಯವಿಲ್ಲ. But without believing that, you cannot be a child of God. ಆದರೆ ಅದನ್ನ ನಂಬದೇ ಹೋದರೆ ನೀನು ದೇವರ ಮಗನು ಮಗಳು ಆಗ್ಲಿಕ್ಕೆ ಸಾಧ್ಯವಿಲ್ಲ. So the virgin birth and the bodily resurrection, two important doctrinal truth that we should understand. ನಾವು ಅರ್ಥ ಮಾಡಿಕೊಳ್ಳಬೇಕಾದಂತ ಮುಖ್ಯವಾದಂತ ಎರಡು ಸತ್ಯಾಂಶದ ಸಂಗತಿಗಳೇನಂತಂದ್ರೆ, ಕನ್ಯೆಯಲ್ಲಿ ಹುಟ್ಟಿ ಬಂದಂತವನು ಮತ್ತು ಶರೀರಧಾರಿಯಾಗಿ ಮೃತ್ಯುಂಜಯನಾಗಿ ಎದ್ದು ಬಂದಂತ ಈ ಎರಡು ಸಂಗತಿಗಳನ್ನ ನಾವು ಬಹಳ ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ತಕ್ಕಂಥವರಾಗಿರಬೇಕಷ್ಟೇ. The Lord help us as we ponder on the person of the blessed Lord Jesus Christ. ಕರ್ತನಾದಂತ ಯೇಸು ಕ್ರಿಸ್ತನ ಕುರಿತಾಗಿ ನಾವು ಗುಣಗಾನ ಮಾಡತಕ್ಕಂಥ ಸಂದರ್ಭದಲ್ಲಿ ದೇವರು ತಾನೇ ಆತನು ನಮ್ಮನ್ನು ನಡೆಸ್ತಕ್ಕಂಥವನು ಆತನು ಆಗಿರಲಿ. May his name be glorified. Thank you, brother.